ಹಾಗಾಗಿ ಆನಂದ ತೀರ್ಥ ಮುನಿಗಳಾಗಲಿಕ್ಕೆ ಕಾರಣ ಅವರ ಮೌನದ ಬೆನ್ನ ಹಿಂದೆ ಮಡುಗಟ್ಟಿದ ಒಂದು ಅನುಸಂಧಾನ ಜ್ಞಾನ, ಅದರ ಬೆನ್ನ ಹಿಂದೆ ಮಾತು ನಿಲ್ಲಿಸಿ ಕೆಲಸ ಮಾಡುವ ವಿಧಾನ. ನಮ್ಮದು ಹೇಳಿಕೆಗಳು ಹೆಚ್ಚಾಯಿತು, ಕೃತಿಗಳು ಕಮ್ಮಿ ಆಯಿತು. ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿಬಂಧ ಮೋಕ್ಷಾಃ ಯಸ್ಯಾಪಾಂಗಲವಮಾತ್ರತ ಊರ್ಜಿತಾ ಸಾ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಮಧ್ವಾಚಾರ್ಯರ ಶ್ರೀಸ್ತುತಿಯ ಚಿಂತಕರಿಗೆ ವಂದನೆಗಳು. ಮಹಾಲಕ್ಷ್ಮಿಯ ಅಷ್ಟರೂಪಗಳ ಬಗ್ಗೆ, ಒಂದು ದೃಷ್ಟಿಯಿಂದ ಅಷ್ಟಕರ್ತೃತ್ವದ ಬಗ್ಗೆ, ಹಾಗೆ ಭಗವಂತನ 8 ರೂಪಗಳ ಚಿಂತನೆಯ ನೆರಳಿನಲ್ಲಿ ಆಚಾರ್ಯರು ಶ್ರೀಸ್ತುತಿಯನ್ನು ನಡೆಸಿಕೊಟ್ಟಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಮುಖ್ಯವಾಗಿ ಭಗವಂತನ ರೂಪಗಳ ಬಗ್ಗೆ ಹೇಳುವಾಗ ಮೂರ್ತಯೋಷ್ಟವವಿದ್ಯೆಯ ಚಕ್ರಶಂಕ ವರಾಭಯೈ ಅಂತ ಆಚಾರ್ಯರೇ ಹೇಗೆ ಅನುಸಂಧಾನಕ್ಕೆ ತರಬೇಕು ಹೇಳುವಲ್ಲಿ ಚಕ್ರಶಂಕ ವರ ಮತ್ತು ಅಭಯಗಳನ್ನು ಹೊತ್ತವರನ್ನಾಗಿ ಅಂತ ಹೇಳುತ್ತಾರೆ. ಇವರು ಎಲ್ಲಿದ್ದಾರೆ ಅಂದಾಗ ಸುಮೂರ್ತಿ ಗಣಮಧ್ಯುಗ ಅನ್ನುವಲ್ಲಿ ಅದನ್ನು ಅನುಸಂಧಾನಕ್ಕೆ ತರಬೇಕು. ಇದು ಒಂದು ಕಡೆ ಹೇಳಿದ್ದು, ಅದೊಂದು ಕಡೆ ಹೇಳಿದ್ದವರು. 8 ರೂಪಗಳು ನಾರಾಯಣನ ಸುತ್ತ ನಿಂತಿವೆ ಅಂತ ಒಂದು ವಿಶೇಷ. ಭಗವಂತನಾಗಿ ಇದ್ದಾರೆ, ಆದರೂ ಇಲ್ಲಾಗಿದ್ದಾರೆ. ಯಾಕೆಂದರೆ ವರಾಭಯ ಇದೆ. ದೇವರ ಕೈಯಲ್ಲಿ ಚಕ್ರಶಂಕ ಗದಾಪದ್ಮಗಳೇ ಇರ್ತಾವೆ. ಇಲ್ಲಿ ಚಕ್ರಶಂಕಗಳೆರಡಿವೆ, ವರಾಭಯಗಳೆರಡಿವೆ. ದೇವರ ಪರಿವಾರಗಳನ್ನು ನೋಡಿಕೊಂಡಾಗ ಸ್ವಮೂರ್ತಿ ಗಣಮಧ್ಯಗ ಮತ್ತು ಬ್ರಹ್ಮವಾಯು ಶಿವಾಹಿಷ ವಿಪೈಹಿ ಶಕ್ರಾದಿಕೈರಪಿ ಸೇವ್ಯಮಾನಃ ಅಂತ ಮುಂದೆ ತನ್ನ ಮೂರ್ತಿಗಳಲ್ಲದೆ ತನ್ನ ಉತ್ಸವ ಮೂರ್ತಿಗಳನ್ನು ದೇವರು ಹೇಳುತ್ತಾನೆ. ಸ್ವಂತ ಮೂರ್ತಿ ಅಲ್ಲದೆ ಪರಮೂರ್ತಿಗಳು ಇತರರನ್ನು ತನ್ನ ಸುತ್ತಲೂ ಇದ್ದಾರೆ. ಅವರು ಭಗವಂತನ ಮೂರ್ತಿಗಳೇ. ನಾವು ಕೇಶವಮೂರ್ತಿ ನಾರಾಯಣ ಮೂರ್ತಿಯಿಂದ ಹೆಸರಿಟ್ಟುಕೊಳ್ಳೋದಿಲ್ವ? ಹಾಗೆ ನಾವೇನು ನಾರಾಯಣ ಆದ ಮೂರ್ತಿಗಳಲ್ಲ, ಮತ್ತು ನಾರಾಯಣನಿಗೆ ಆದ ಮೂರ್ತಿಗಳು. ನಾರಾಯಣನೇ ಆದ ಮೂರ್ತಿಗಳಲ್ಲ, ಬಟ್ ನಾರಾಯಣನಿಗೆ ಆದ ಮೂರ್ತಿಗಳು. ನಾವು ಭಗವಂತನಿಗಾಗಿ ನಮ್ಮ ಮೋಲ್ಡ್ ಆಗಿದೆ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ನಾವು ದೇವರ ಮೂರ್ತಿಗಳು. ನಾವೇ ದೇವರ ಮೂರ್ತಿಗಳಲ್ಲ, ನಾವು ದೇವರಿಗೋಸ್ಕರ ಇರುವ ಮೂರ್ತಿಗಳಾಗಿ. ದೇವರ ಮೂರ್ತಿ ಅಂದರೆ ಷಷ್ಠ್ಯರ್ಥ. ಹಾಗೆ ದೇವರನ್ನು ಹೊತ್ತುಕೊಳ್ಳುವ ಮೂರ್ತಿಗಳು, ದೇವರು ಹೊತ್ತಿರುವ, ದೇವರ ಒಳಗೆ ಪ್ರವೇಶ ಮಾಡಿರುವ ಮೂರ್ತಿಗಳು ನಾವು. ಹಾಗಾಗಿ ಇತರ ಬ್ರಹ್ಮಾದಿ ದೇವತೆಗಳು ಸಹ ಭಗವಂತನ ಮೂರ್ತಿಗಳೇ, ಚರಮೂರ್ತಿಗಳೇ, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದವರೇ. ಆವಾಹನೆಯಿಂದ ಮಾತ್ರ ಲಭ್ಯವಾಗುವ ದೇವರ ಮೂರ್ತಿಗಳಲ್ಲ, ನಿತ್ಯ ದೇವರನ್ನು ಹೊತ್ತ ಅನುಸಂಧಾನದಲ್ಲಿ ಇಟ್ಟ ಭಗವಂತನ ವಿಶೇಷ ವಿಭೂತಿಗಳಿಗೆಲ್ಲ ಪಾತ್ರವಾದ ಮೂರ್ತಿಗಳವರು. ಅವರು ಹೇಗಿದ್ದಾರೆ ಅಂತ ಹೇಳುವಲ್ಲಿ ಪಂಚರಾತ್ರಗಳು ಅಂದರೆ ಭಗವಂತನ ಬಗ್ಗೆ ತಿಳಿಸುವ ಕೃತಿ ಮುಖ್ಯವಾಗಿ ಅದುವೇ. ಪೂಜೆ ಪುನಸ್ಕಾರಗಳು, ಚಿಂತನೆ, ಸಮಾರಾಧನೆ ಎಲ್ಲಕ್ಕೂ ಹೊರಡಬೇಕಾದ್ರೆ ನಾವು ಪಂಚರಾತ್ರಗಳನ್ನು ಮಾತಾಡಿಸಬೇಕು ಶುದ್ಧವಾಗಿ. ಎಷ್ಟು ಉದ್ದನೆಯೋ ಚಿಂತನೆಗಳು ಸಿಗ್ತವೆ. ಅದಕ್ಕೆ ಆಚಾರ್ಯ ಹೇಳಿದ್ದು, ವಿಸ್ತಾರ ಮಾಡಲಿಕ್ಕೆ ಎಷ್ಟಕ್ಕೂ ತೊಂದರೆ ಇಲ್ಲ, ನನ್ನದೇನೋ ಆಕ್ಷೇಪ ಇಲ್ಲ ಅಂತಾರೆ. ಇಲ್ಲಿದ್ದದ್ದು ಮಾತ್ರ ಬಿಡಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅದೊಂದು ನಮಗೆ ಎಚ್ಚರ ಆಗಲಿ. ಅಲ್ಲಿ ಹೇಳುವಾಗ ಬಹಳ ಸುಂದರವಾಗಿ ಚತುರ್ಭುಜಾ ಸರ್ವಯೇತೆ ಸಾಕ್ಷ್ಯಮಾಲಾ ಪರಂ ವಿಭುಂ ಜಾಯಂತಹ ಇತಿ ಸಂಸ್ಮೃತ್ಯ ವರಾಭಯಕರಾನ್ ಯಜೇತ್. ಆಚಾರ್ಯರೆಲ್ಲ ಹೇಳಿಕೊಡ್ಲಿಕ್ಕೆ ಹೋಗಲಿಲ್ಲ, ಇದ್ದಾರೆ ಸುತ್ತಲೂ ಅಂತ ಹೇಳಿದರು. ಚಿಂತನೆಯಲ್ಲಿ ಪೂಜೆ ಪುನಸ್ಕಾರಕ್ಕೆ ಬಂದಾಗಲೂ ಹೇಳುತ್ತಾರೆ ಅವರು, ಇವರನ್ನೆಲ್ಲ ಪೂಜೆ ಮಾಡಲಿಕ್ಕೆ ಉಂಟು ಅಂತ, ದಿಕ್ಪಾಲಕರೆಲ್ಲ ಸುತ್ತ ಇದ್ದಾರೆ ಅಂತ.
ಬ್ರಹ್ಮವಾಯುಗಳೆಲ್ಲ ಬರ್ತಾರೆ, ಅವರ ಹೆಂಡತಿಯರು ಸಿಗ್ತಾರೆ ಅಂತ. ಹೇಗಿದ್ದಾರೆ ಅಂತ ಹೇಳಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಹೇಳ್ತಾರೆ ಅವರು. ಕೆಲವು ಹೇಳುವಾಗ ಸಾಭಯಾಹ ಅಂದರು, ಅಭಯ ಉಂಟು ಹೇಳ್ತಾರೆ. ಮತ್ತು ಅವರಿಗೆ ಇಷ್ಟವಾದಂಥ ಆಯುಧ ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ವಜ್ರಶಕ್ತಿ ದಂಡಾಸಿ ಪಾಣೆ ಅಂತ ಹೇಳಿಕೊಂಡು. ಹಾಗೆ ಅವರಲ್ಲಿ ಆಯುಧ ಇದೆ, ಲೋಕಪಾಲಕರು ನಿಂತಿದ್ದಾರೆ, ಸುತ್ತ 10 ಲೋಕದ ಪಾಲಕರು ಇದ್ದಾರೆ, ಆಯುಧ ಇದೆ. ಮತ್ತೆಷ್ಟು ಕೈ ಇರ್ತದೆ ಕೆಲವೊಮ್ಮೆ, ಚಿಂತನೆ ಹೇಗೆ ಬರ್ತದೆ ಅಂದಾಗ ಚತುರ್ಭುಜ ಅಂತೆಲ್ಲ ಹೇಳ್ತಾರೆ, ಸರ್ವಯೇತ್. ಆದ್ದರಿಂದ ದ್ವಾರಪಾಲಕರೆಲ್ಲ ನೋಡಿ, ಚಂಡ ಪ್ರಚಂಡರಾಗಲಿ ಜಯ ವಿಜಯರಾಗೆಲ್ಲ 4 ಕೈಗಳೇ, ಬೇಕಾದರೆ ಕೈ ಬೆರಳೇ ಬೇರೆ ಮಾಡಿರಲಿ, ಉದ್ದನೆಯ ದಂಡವೇ ಹಿಡಿದಿರಲಿ, ಗದಾ ದಂಡ ಮೇಲಿನವರಿಗೆ ಇರಬೇಕು ಅಂತ ಲಕ್ಷಣಶಾಸ್ತ್ರಗಳವೆಲ್ಲ ಅವರಿಗೆ. ಅದು ತಡಿಲಿಕ್ಕೂ ಆಗಬೇಕು, ಬಡಿಲಿಕ್ಕೂ ಆಗಬೇಕು ಅಂತ. ಹಾಗೆ ತಿರುಗಿಸಿದರೆ ತಡೆಯುವುದು, ಹೊರಳಿಸಿದರೆ ಬಡಿಯುವುದು. ಹಾಗೆ ಯಾವ ಕಡೆಯಿಂದಲೂ ಅದನ್ನು ಉರುಳಿಸಿಕೊಳ್ಳಲಿಕ್ಕೆ ಬರುವ ಹಾಗೆ ಅವರದ್ದು ವ್ಯವಸ್ಥೆ ಬೇಕದು. ಹಾಗೆ ಉದ್ದಕ್ಕೆ ಎಲ್ಲರೂ 4 ಭುಜದವರಾದಾಗ ಮತ್ತು ಇವರೆಲ್ಲ ಕತೆ ಹೇಗಿರ್ತಾರೆ ಕೇಳಿದ್ದು. ಚತುರ್ಭುಜಾ ಸರ್ವಯೇತೆ ಸಾಕ್ಷ್ಯಮಾಲಾ ನನ್ನ ವಿಶೇಷ ಅಲ್ಲಿ ಕೊಡುವಂಥದ್ದು. ಅವರೆಲ್ಲರ ಕೈಯಲ್ಲಿ ಜಪಮಾಲೆ ಉಂಟು, ನಿತ್ಯ ಜಪ ಮಾಡಿ ಅಂತ ಹೇಳ್ತಾರೆ. ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ, ಧ್ಯಾಯಂತ. ಭಗವಂತನ ಎಚ್ಚರದಲ್ಲಿ ಯೋಚನೆ ಮಾಡುತ್ತಾ ಅಂದರೆ ಹೊರಗಿನ ಮೂರ್ತಿಯನ್ನು ನೋಡಬೇಕು ಅಂತ ಪ್ರಶ್ನೆ ಇಲ್ಲ, ಹೊರಗಿನ ಮೂರ್ತಿಯನ್ನು ಒಳಗಿಂದ ನೋಡ್ತಾ ಇರ್ತಾರೆ ಅವರು, ಏನಾಗ್ತಾ ಇದೆ, ಹೇಗಿದೆ ಏನು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಧ್ಯಾಯಂತ ಇತಿ ಸಂಸ್ಮೃತಿ, ನಾವು ಹಾಗೆ ಯೋಚನೆ ಮಾಡಬೇಕಂತೆ. ಅವರು ಕೈಯಲ್ಲಿ ಅವರ ಲಕ್ಷಮಾಲೆ ಇದೆ, ನಾರಾಯಣನ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾರೆ, ಹೇಳಿಕೊಂಡು ನಾವು ಅವರನ್ನು ಸ್ಮರಣೆ ಮಾಡಬೇಕು. ವರಾಭಯ ಕರಾನ್ ಯಜೇತ್, ಮತ್ತು ಅವರ ಕೈಯಲ್ಲಿ ವರ ಮತ್ತು ಅಭಯ, ಹಾಗೆ ಎಲ್ಲರನ್ನು ಗುರುತಿಸುವ ರೀತಿ ವರಾಭಯ ಯುತಾನ್ನೇ. ಹಾಗಾಗಿ ವಿಶ್ವಾದಿ ರೂಪಗಳು ಹಾಗೆ ಕೂತಿವೆ. ಅವರಿಗೆ ಇಂದ್ರ ಇದ್ದಾನೆ, ಕೈಯಲ್ಲಿ ಅಕ್ಷಮಾಲೆ ಇದೆ, ಇನ್ನೊಂದು ಕೈಯಲ್ಲಿ ವಜ್ರಾಯುಧ ಇದೆ. ಅದನ್ನು ಆಚಾರ್ಯ ಗುರುತಿಸಿದ್ರು. ಒಂದು ಕಡೆಯ ಬಗ್ಗೆ ಹೇಳಿದರು ಅವರು, ಸಾಭಯ ಅಂತ ಹೇಳ್ತಾರೆ, ಎಲ್ಲರೂ ಅಭಯವಂತರು ಹೇಳ್ತಾರೆ, ಅವರು ಇಷ್ಟವಾದ ಆಯುಧ ಹಿಡಿದಿದ್ದಾರೆ ಹೇಳ್ತಾರೆ, ಉಳಿದದ್ದನ್ನು ಮಾತಾಡಲಿಲ್ಲ, ವ್ಯಾಖ್ಯಾನಕಾರರು ಹೇಳುವುದಿಲ್ಲ ಮನೆಗೆ. ಹಾಗಾಗಿ ಅವರು ಉಳಿದವರ ಕಥೆ ಹೇಗಿರ್ತದೆ ಅಂದರೆ, ಉಳಿದ ಕೈಗಳು ಅಭಯ ಆದರೆ ವರ ಬರಬೇಕು, ಮತ್ತೊಂದು ಕೈಯಲ್ಲಿ ವಜ್ರಾಯುಧ ಉಂಟು, ಇನ್ನೊಂದು ಕೈಯಲ್ಲಿ ಏನುಂಟು, ಇನ್ನೊಂದು ಕೈಯಲ್ಲಿ ಅಂಕುಶ ಇಲ್ಲ ಅವನದ್ದು, ಐರಾವತಕ್ಕೆ ಬೇಕಾದ್ದು ಏನು ಮದ್ದು ಅಲ್ಲ, ಅವನ ಕೈಯಲ್ಲಿ ಇನ್ನೊಂದು ಕೈಯಲ್ಲಿರೋದು ಅಕ್ಷಮಾಲೆ. ಹೀಗೆ ಅಗ್ನಿ, ಯಮ, ನಿರೃತಿ ಇವರೆಲ್ಲರೂ ಬ್ರಹ್ಮ ಮಾತ್ರ ಅಲ್ಲದೆ ಶೇಷನೂ ಸೇರಿಕೊಂಡು ಇವರೆಲ್ಲ ಕೈಯಲ್ಲಿ ಅಕ್ಷಮಾಲೆ ಹಿಡಿದು ನಾರಾಯಣ ಜಪ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಇಷ್ಟವಾದ ಹಲ ಇತ್ಯಾದಿ ಅವರಿಗೆ ಇಷ್ಟವಾದ ಆಯುಧಗಳನ್ನು ಖಡ್ಗ, ಶಕ್ತಿ, ಎಷ್ಟಿ ಇವನ್ನೆಲ್ಲ ಹಿಡ್ಕೊಂಡು ನಿಂತಿದ್ದಾರೆ ಅವರು. ಮತ್ತೆರಡು ಕೈಯಲ್ಲಿ ವರಾಭಯ. ಆಗ ವಿಶ್ವಾದಿಗಳು ಹೇಗಿದ್ದಾರೆ ಕೇಳಿದರೆ, ಮೂರ್ತಯೋಷ್ಟು ಅವಿದ್ಯೆಯ ಚಕ್ರಶಂಕ ವರಾಭಯೈ. ಇವರು ವರಾಭಯ ಯಾಕೆ ಕೇಳಿದರೆ, ಉಳಿದವರು ಹಾಗಿದ್ದಾರೆ ಅಂತ. ಪಕ್ಕ ನೋಡಿದಾಗ ಯಾರಿಗೂ ವರಾಭಯಗಳು ಮಾತ್ರ ಕಾಣುವುದರಿಂದ ಯಾರು ಗೊತ್ತಾಗುವುದಿಲ್ಲ. ಕೊನೆಗೆ ಸರಿಯಾಗಿ ನೋಡಿದರೆ, ಅಕ್ಷಮಾಲೆ ನೋಡಿದರೆ, ಇವರೆಲ್ಲ ಪರಿವಾರದವರು. ಯಾಕೆ ದೇವರು ಜಪ ಮಾಡುವುದಿಲ್ಲ, ದೇವರ ಕೈಯಲ್ಲಿ ಅಕ್ಷಮಾಲೆ ಇಲ್ಲ, ಜಪ ಮಾಡಲಿಕ್ಕಿಲ್ಲ, ಜಪ ಮಾಡು ಅಂತ ಹೇಳಲಿಕ್ಕಿರ್ತದಷ್ಟೆ, ಮಾಡ್ತಾ ಇರುವುದಿಲ್ಲ. ಆದ್ದರಿಂದ ವಜ್ರಾಯುಧ, ಶಕ್ತಿ ಆಯುಧ, ಒಂದೊಂದು ಆಯುಧದ ಹಿಂದಿದ್ದ ವ್ಯಕ್ತಿ ಯಾರು ಅಂತ ಹೇಳಲಿಕ್ಕೆ ಬರ್ತದೆ. ಬಹಳ ಸುಂದರವಾಗಿ ಇದನ್ನು ನೋಡುವ ರೀತಿಯೇ ಬೇರೆ ಇರ್ತದೆ ಹೇಳಿದ್ದು ನಾನು. ಭಗವದ್ ರೂಪಗಳು ಒಂದೇ ನಮೂನೆ ಇರುವುದರಲ್ಲಿ ಔಚಿತ್ಯ ಇರುತ್ತೆ. ತಾನು ವರಾಭಯ ಹಸ್ತನಾಗಿರಲಿಕ್ಕೆ ಕಾರಣವು ಅದು ಮುಂದೆ ಹೇಳತಕ್ಕಂಥ 51 ರೂಪಗಳ ಬಗ್ಗೆ ಮಾತಾಡೋ ಹೇಳಿದ್ರು ಅವರು ಪುನಃ, ಇವರು ಹಾಗಿದ್ದಾರೆ ಅಂತ. ಆದರೆ ಅವರವರ ಹೆಸರಿನಲ್ಲಿ ಮಾತ್ರ ಏನೊಂದು ಔಚಿತ್ಯ ಇರುತ್ತೆ, ಅದರ ಬಗ್ಗೆ ವ್ಯತ್ಯಾಸ ಇದೆ. ಜ್ಞಾನ ಮುದ್ರಾ ಅಭಯೋದ್ಯತ ಅಂತ ಅಭಯ ಉಂಟೆ ಅಲ್ಲಿ. ಮತ್ತೆ ಅಭಯ ಅಲ್ಲದೆ ಅವರಿಗೆ ಸಂಬಂಧಪಟ್ಟ ಆಯುಧಗಳು ಬರ್ತದೆ ಅಂತ. ಹೀಗೆ ದೇವರ ವಿಶೇಷ ರೂಪಗಳಲ್ಲಿ ಅವರ ಪರಿವಾರದ ರೂಪಗಳಿಗೂ ಅನುಸಂಧಾನ ಬರುವಂತೆ ಏನೋ ಸ್ಪರ್ಶ ಇರುವ ಹಾಗೆ ಚಿಂತನೆ ಮಾಡ್ತದೆ. ಅದರಂತೆ ಅಷ್ಟರೂಪಗಳನ್ನು ಉಲ್ಲೇಖ ಮಾಡಿದ್ದೇನೆ. ಮುಂದೆ ಆಚಾರ್ಯರ ಕೃತಿ ಇದು ಅಂತ ಹೇಳಿಕೊಳ್ಳಲಿಕ್ಕೆ ಆಚಾರ್ಯರಲ್ಲಿದ್ದ ಗೆರೆಗಳು. ನಾವು ತೀರ್ಥ ಶಬ್ದದ ಬದಲಿಗೆ ಮುನಿ ಶಬ್ದ ಹಾಕ್ತೇವೆ, ವಿದ್ಯಾಮಾನ್ಯಾನ್ ಮುನಿನ್ನುಮ ಅಂತ ಹೇಳಿಕೊಳ್ಳುವಲ್ಲೆಲ್ಲ. ಅನೇಕ ಕಡೆ ವ್ಯಾಸ ಮುನಿಗಳು ಅಂತ ಹೇಳುತ್ತಾರೆ. ತೀರ್ಥ ಹಾಕಿ ಮುನಿ ಹಾಕೋದು ಭಾಳ ಕಡಿಮೆ ಇರ್ತದೆ, ಹಾಕುವುದಿಲ್ಲ ಅಲ್ಲ. ಅದಕ್ಕೆ ಏನಿದ್ರು ಕಾರಣ ಆಚಾರ್ಯರದ್ದೇ. ಅರ್ಥವಾಗಿಯೂ ಆಗದೆಯೋ ನಾವು ಅದನ್ನು ಅನುಸರಿಸಿದ್ದೇವೆ ಅಂತ ಹೇಳಿಕೊಳ್ಳುವ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ, ಆಚಾರ್ಯರ ಬಾಯಿಯಿಂದ ಬಂದದ್ದು ಅಂತ ಹೇಳಲಿಕ್ಕೆ
ತುಂಬ ಸಾಹಿತ್ಯಿಕವಾದಂತಹ, ಸಾಹಿತ್ಯ ಚಿಂತನೆ ಮಾಡುವವರಿಗೆ ಒಂದು ಒಳ್ಳೆಯ ಆಲಂಕಾರಿಕವಾದಂಥ ಅನುಸಂಧಾನಕ್ಕೆ ಈ ಗೆರೆ ಬಂದಿದೆ. ಇರಲಿ, ಅದಕ್ಕಿಂತ ಹೆಚ್ಚು ಇದನ್ನು ವೈದಾಂತಿಕವಾಗಿ ಸೈದ್ಧಾಂತಿಕವಾಗಿ ನೋಡುವ ಮುಖಗಳು. ಆನಂದ ಪ್ರಾಪ್ತಿಗಾಗಿ ಇರುವ ಸಂಗತಿ ಇದು ಅಂತ ಆನಂದರು, ಶತಾನಂದರು, ಮಧ್ವಾಚಾರ್ಯರು ಅಂತ ಒಂದೇ ಮಾತಿನಲ್ಲಿ ಇಡೀ ಆಚಾರ ಕೊಟ್ಟದ್ದು ಅಂತ ಅರ್ಥ ಆಗ್ತದೆ ಶಬ್ದದಲ್ಲಿ. ತೀರ್ಥ ಅಂತ ಹೇಳಿದ್ದು ಯಾಕೆ ಮತ್ತೆ ಕೇಳಿದೆ? ಅವರೇ ತೀರ್ಥರು, ತೀರೇ ಸ್ಥಿತಾಹ ಅಂತಲ್ವ, ದಾಟಿ ನಿಂತವರು, ಸಂಸಾರವನ್ನು ಮೆಟ್ಟಿ ಬೆಳಗಿದವರು. ಹಾಗಾಗಿ ಅವರು ತೀರ್ಥರು, ಉಳಿದವರು ತೀರ್ಥಭೂತರ ಆಗ್ತಾರಷ್ಟೇ. ಭಗವಂತನ ವಿಶೇಷವಾದಂತಹ ತಾರ ಚಿಂತನೆಯಲ್ಲಿ ದಾಟಿ ನಿಂತವರು. ಮತ್ತು ಅಸ್ಮಾನಪಿ ತಾರಯತಿ ಅಂತಲ ಅರ್ಥದಲ್ಲಿ ನಮ್ಮನ್ನು ದಾಟಿಸ್ತಾರೆ, ತೀರವನ್ನು ಮುಟ್ಟಿಸ್ತಾರೆ ಅಂತ. ಹಾಗಾಗಿ ತರತಿ ತಾರಯತಿ ಚ ಅಂತ ಅವರು ದಾಟಿದ್ದಾರೆ, ತೀರದಲ್ಲಿ ಸ್ಥಿತರಿದ್ದಾರೆ, ಅತ್ತ ಬದಿಗೆ ಸೇರಿದ್ದಾರೆ, ಮತ್ತೊಬ್ಬನನ್ನು ಭಗವಂತನೆಡೆಗೆ ತಲುಪಿಸುವಲ್ಲಿ ಸಮರ್ಥರು ಆಗ್ತಾರೆ. ಹಾಗೆ ಮುಖ್ಯವಾದ ತೀರ್ಥ ಶಬ್ದವೇ ಆಚಾರ್ಯರನ್ನೇ ಮಧ್ವರನ್ನೇ ಹೇಳುವಂಥದ್ದು. ಮತ್ತು ತೀರ್ಥಂ ಶಾಸ್ತ್ರ ಮುದಾರ್ಥಂ ಹೇಳೋ ನೆಲೆಯಲ್ಲಿಯೂ ಶಾಸ್ತ್ರಕ್ಕೆ ಪ್ರತಿನಿಧಿಯಾಗಿ, ವಿಜ್ಞಾನಮಯದ ಕೋಶದ ಅಧಿಪತಿಯಾಗಿ, ಜ್ಞಾನ ಅಧಿಕಾರಿಯಾಗಿ ಪ್ರಾಣನೇ ಅರ್ಥನ ಆಗ್ತಾನೆ. ಹಾಗೆ ಮಾಡಿದರು. ಮತ್ತು ಆನಂದ ತೀರ್ಥರು ಅಂದರೆ ಆನಂದ ತೀರ್ಥ ಮುನಿಗಳು, ಆನಂದವನ್ನು ಕೊಡುವ, ಮೋಕ್ಷದೆಡೆಗೆ ಒಯ್ಯುವ ಶಾಸ್ತ್ರಗಳನ್ನು ಅನುಸಂಧಾನಕ್ಕೆ ತಂದವರು ಅಂತ ಅರ್ಥ ಒಟ್ಟು ಮಾಡಿದ್ರಿ. ಈಗ ಪ್ರತ್ಯೇಕ ಅರ್ಥಗಳು. ಆನಂದ ತೀರ್ಥ ಮುನಿಗಳು ಈ ಕೃತಿಯನ್ನು ಕೊಟ್ಟರು ಅಂದರೆ, ಮುನಿಗಳು ಅಂದರೆ ಮನನ ಮಾಡಿದವರು, ಚಿಂತನೆ ನಡೆಸಿದವರು, ಅಧ್ಯಯನದಲ್ಲಿ ಸಫಲರಾದವರು. ತೀರ್ಥಗಳು ಅಂದರೆ ಶಾಸ್ತ್ರಗಳು. ಎಂತಹ ಶಾಸ್ತ್ರಗಳು? ಆನಂದಕರವಾದ ಶಾಸ್ತ್ರಗಳು, ಆನಂದವನ್ನು ಕೊಡುವ, ಭಗವಂತನೆಡೆಗೆ ಸಾಗಿಸುವ. ಆನಂದಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿದ್ರಿಂದ ಆನಂದನೇ ಪರಮಾತ್ಮ, ಆನಂದಮಯೋಭ್ಯಾಸಾತ್ ಅಂತ ಪರಮಾತ್ಮ ಇದ್ದಾನೆ. ಅಂತ ಪೂರ್ಣರೂಪನ ಪೂರ್ಣಸುಖನೆಡೆಗೆ ನಮ್ಮನ್ನು ಸಾಗಿಸುವ, ಪೂರ್ಣಸುಖವನ್ನು ಪಡೆಯುವಂತೆ ಮಾಡುವ ಶಾಸ್ತ್ರಗಳು ಎಷ್ಟಿವೆ ಅಂದರೆ, ಮಧ್ವ ಶಬ್ದ ಎಷ್ಟು ಹೇಳಿದ? ಮಧ್ವ ಶಬ್ದ ಮಧ್ವಿತ್ಯಾನಂದ ಬುದ್ಧಿಷ್ಟ ವೇತಿ ತೀರ್ಥ ಮುದಾಹರತಂ ಅಂತ. ಮಧ್ವ ಶಬ್ದ ಮಾ ಅಂದರೆ 5, ಪಪಮ ಪಂಚಮ ಅಕ್ಷರ, ಅದು ಪ ವರ್ಗದಲ್ಲಿ, ಸೂತ್ರದಲ್ಲಿ ಪಾದಿ ಪಂಚ. ಧಕಾರವು ಟಾದಿ ನವದಲ್ಲಿ 9ನೇ ಅಕ್ಷರ, ತ ತ ದ ಧ, ಟಕಾರದಿಂದ ಶುರು, ಅದು ಟವರ್ಗದ ಸೂತ್ರದ್ದು. ಟಾದಿ ನವ ಅಂತ ಟಕಾರದಿಂದ 9 ಲೆಕ್ಕ ಮಾಡಲಿಕ್ಕೆ, 9ಕ್ಕೆ ಧಾವೆ ಮಹಾಪ್ರಾಣಧ. ಮತ್ತು ಅಡಿವತ್ತು ವ, ಅದು 4 ಎರಲವಗಳು. ಯಾದಿ ಅಷ್ಟ, ಒಟ್ಟು 4 ಸೂತ್ರ ಸಂಖ್ಯೆಗಳಿಗಿರುವುದು. ಕಾದಿನವ, ಟಾದಿನವ, ಪಾದಿಪಂಚ, ಯಾದ್ಯಷ್ಟ ಅಂತ. ಕಕಾರದಿಂದಲೂ 9 ಲೆಕ್ಕ ಮಾಡಿ, ಟಕಾರದಿಂದ 9 ಮಾಡಿ, ಪಕಾರದಿಂದ 5 ಮಾಡಿ, ಯಕಾರದಿಂದ 8 ಮಾಡಿ ಅಂತ ಅಲ್ಲಿಯೇ. ಮಧ್ವ ಅಂದರೆ 5 ಮತ್ತೆ 9 ಮತ್ತೆ 4 18 ಆಯಿತು. 9 4 13 ಮತ್ತು 5 18. ಅಷ್ಟಾದಶಗಳೇ ವಿದ್ಯಾಸಂಸ್ಥೆಗಳಲ್ವ. ಪುರಾಣಗಳು 18. ಭಾರತದ್ದು ಅಷ್ಟೇ ಸಂಖ್ಯೆ ಪರ್ವಗಳಲ್ಲಿ ಆದಾಗ. ಹಾಗೆ ಇತಿಹಾಸ ಪುರಾಣಗಳನ್ನೆಲ್ಲ ನಮ್ಮ ಮುಂದೆ ವಿಮರ್ಶೆ ಮಾಡಿ ಎಲ್ಲವನ್ನೂ ನೋಡಿಕೊಂಡು, ಕೋಟಿಗಟ್ಟಲೆ ಎನ್ನುವುದನ್ನು ಸಂಹಿತೆಗಳು ಮಾತಾಡಿವೆ, ಪುರಾಣಗಳು ಕೋಟಿ ಇವೆ ಅಂತ ಹೇಳಿಕೊಂಡು ಅದನ್ನು ಮತ್ತೆ ಸಣ್ಣದಾಗಿಸಿದ್ದು 4 ಲಕ್ಷಕ್ಕೆ ಅಂತ. ಇವನ್ನೆಲ್ಲ ಅರಗಿಸಿಕೊಂಡವರು ಅನ್ನೋ ನೆಲೆಯಲ್ಲಿ ಆನಂದ ತೀರ್ಥ ಮುನಿಗಳು ಭಗವಂತನನ್ನು ಪರಿಚಯಿಸುವಂತೆ 18 ಶಾಸ್ತ್ರಗಳನ್ನು ಅರಗಿಸಿಕೊಂಡವರು, ಚಿಂತನೆ ಮಾಡಿದವರು. ಪುರಾಣಗಳನ್ನು, ಮಹಾಭಾರತವನ್ನು, ಮತ್ತು 18 ಶಾಸ್ತ್ರಗಳು ಅಂದರೆ ವೇದಾಹ ಸರ್ವಾಂಗಾನಿ ಸತ್ಯಂ ಆಯತನಂ. ಉಪನಿಷತ್ತಿನಲ್ಲಿ ಶಿವನೇ ಕೇಳ್ತಾನೆ ಬ್ರಹ್ಮನ ಹತ್ರ, ಇದು ಎಲ್ಲಿದೆ ಅಂತ. ಇದು ಇಲ್ಲಿದೆ ಅಂದರು, 18ರಲ್ಲಿ ಕೂತಿದೆ ಅಂತ. ಬ್ರಹ್ಮದೇವನಲ್ಲಿ ಪಾಠ ಕೇಳಿದ ನಂತರ ಶಿವ ಹೇಳುತ್ತಾನೆ, ಇದರ ಜಾಗ ಎಲ್ಲಿ ಉಂಟು ಅಂತ. ವಿದ್ಯಾ ವೇದಾಹ ವೇದಗಳು, ಸರ್ವಾಂಗಾನಿ ಎಲ್ಲ ಅಂಗಗಳು, ಮತ್ತು ಸತ್ಯಂ ಆಯತನಂ ಇದರದ್ದು ಜಾಗ ತಾಣ. ವೇದಗಳು 8, ಅಂಗಗಳು 7, ಇಲ್ಲಾದರೆ ಷಡಂಗಾನಿ ಹೇಳ್ತಿದ್ರು ಅವರು, ಸರ್ವಾಂಗಾನಿ ಅಂತಾರೆ. ಮತ್ತು ಸತ್ಯಂ 8 ವೇದಗಳು, 4 ವೇದ ನಮಗೆ ಗೊತ್ತುಂಟು ವಿಭಾಗ ಮಾಡಿದ್ದರಲ್ಲಿ, ಋಗ್ಯಜು ಸಾಮ ಅಥರ್ವಗಳು ಅಂತ. ಅದಷ್ಟೇ ಅಲ್ಲದೆ ಇತಿಹಾಸ, ಪುರಾಣ, ಪಂಚರಾತ್ರ, ಮೂಲರಾಮಾಯಣ ಇವನ್ನೆಲ್ಲ ವೇದಾಹ ಇತ್ಯೇವ ಶಬ್ದಿತಾಹ ಅಂತ, ಇದನ್ನೆಲ್ಲ ವೇದ ಅಂತಲೇ ಕರೀತಾರೆ. ಇತಿಹಾಸ ಅಂದರೆ ಮಹಾಭಾರತ. ಲಕ್ಷಗಟ್ಟಲೆ ಇತ್ತು, ಇಲ್ಲಿ ಮಾತ್ರ ಲಕ್ಷ ಇರೋದಷ್ಟೇ. 50 ಲಕ್ಷ ಶ್ಲೋಕಗಳ
ಮೂಟೆ ಅದು ಮಹಾಭಾರತ. ಬೇರೆ ಕಡೆಯಲ್ಲೆಲ್ಲ ಉಂಟು, ದೇವತೆಗಳಲ್ಲೆಲ್ಲ ಇದೆ. ಬೃಹತ್ತಾಗಿದೆ, ದೊಡ್ಡದಾಗಿದೆ, ಕಡಿಮೆ ಮಟ್ಟಿನದ್ದಲ್ಲ ಅದು. ಆನಂತರದಲ್ಲಿ ಮಹಾಭಾರತ, ಅದರ ಹಾಗೆ ಪುರಾಣಗಳು, ಅದು 4,50,000 ಕೋಟಿ ಗ್ರಂಥಗಳು. ಶತಕೋಟಯ ಪಂಚರಾತ್ರ ಪುರಾಣಂ ತಾವದೇವ ಹಿಂದ. ಪಂಚರಾತ್ರವು 100 ಕೋಟಿಯಷ್ಟು. ಮೂಲ ರಾಮಾಯಣವೂ ಆಗಿ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರ. ಇವೆಲ್ಲ ವೇದಾಹ ಅಂತ. ಇಷ್ಟು ದೊಡ್ಡ ರಾಶಿ ವೇದಗಳು. ಅನಂತಾವೈ ವೇದಾಹ. ವೇದಗಳು ಎಷ್ಟುದ್ದ ಲೆಕ್ಕ ಇಲ್ಲಿ. ಸರ್ವಾಂಗಾನಿ, ವೇದಾಂಗಗಳು 7 ಷಡಂಗ ಸೇರಿಸಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. ಅದರ ಬಳಿಕ ಸ್ಮೃತಿಗಳನ್ನು ಇಟ್ಟುಕೊಳ್ಳುತ್ತಾರೆ ಆಚಾರ್ಯ ಕೊಡುವಾಗ. ಇದಕ್ಕೆ ಭಾಷ್ಯ ಬರೆದಾಗ ಸರ್ವಾಂಗಾನಿಯಲ್ಲಿ ಸ್ಮೃತಯಶ್ಚ ಅಂತ ಸೇರಿಸ್ತಾರೆ. ಹೀಗೆ 8 ಮತ್ತು 7 15. ಮತ್ತು ಸತ್ಯಂ ಅಂದರೆ ಮೀಮಾಂಸಾತ್ರಯ ಮುಚ್ಯತೆ ಅಂತಾರೆ. 3 ಮೀಮಾಂಸಗಳು: ದೈವಿ ಮೀಮಾಂಸ, ಬ್ರಹ್ಮಮೀಮಾಂಸ, ಕರ್ಮಮೀಮಾಂಸ. ಧರ್ಮಮೀಮಾಂಸದೆ ಕರ್ಮ ಅಂದರೆ. ಹಾಗೆ 3: ಪೂರ್ವಮೀಮಾಂಸ, ಪೂರ್ವೋತ್ತರ ಮೀಮಾಂಸಗಳು, ಮಧ್ಯವೀಮಾಂಸ ಸೇರಿ ಒಟ್ಟು ಮೀಮಾಂಸಾ ತ್ರಯಮುಚ್ಯ. ಸತ್ಯಂ ಮೀಮಾಂಸಾ ತ್ರಯಮುಚ್ಯತೆ ಅಂತ ಆಚಾರ್ಯ ಭಾಷ್ಯ. ಅಲ್ಲಿಗೆ ಒಟ್ಟು 18 ಶಾಸ್ತ್ರಗಳ ಅನುಸಂಧಾನದಲ್ಲಿ ಆನಂದ ತೀರ್ಥ ಮುನಿಗಳು ಅಂತ ಇಷ್ಟು ಸುಲಭವಾಗಿ ತನ್ನ ಪರಿಚಯವನ್ನು ಮಾಡಿಕೊಂಡ ರೀತಿಯವರು. 18 ಮಾತುಗಳನ್ನು ನಾನು ಚಿಂತನೆಗಿಟ್ಟುಕೊಂಡಿದ್ದೇನೆ, ಕೊಟ್ಟಿದ್ದೇನೆ ಅಂತ ಯಥಾವಕಾಶ ಬರೆದಿದ್ದಾರೆ. ವೇದಕ್ಕೂ ಭಾಷ್ಯ ಬರೆದಿದ್ದಾರೆ. ಆರಣ್ಯಕಗಳಿಗೆ, ಖಂಡಾರ್ಥ ನಿರ್ಣಯಗಳಲ್ಲಿ, ಬ್ರಾಹ್ಮಣಗಳಿಗೆ, ಉಪನಿಷತ್ತುಗಳಲ್ಲೇ ಬ್ರಾಹ್ಮಣಗಳು ಲಭ್ಯವಾಗಿವೆ. ಉಪನಿಷತ್ತುಗಳಿಗೂ ಅನೇಕ ಉಪನಿಷತ್ತುಗಳ ಆರಣ್ಯಕಗಳ ಮಾತುಗಳನ್ನೆಲ್ಲ, ಶ್ರುತಿಗಳ ಅನೇಕ ಶಾಖೆಗಳ ಶ್ರುತಿಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಉದ್ಧಾರ ಮಾಡಿದ್ದಾರೆ. ಹಾಗಾಗಿ ಅಷ್ಟು ಶಾಸ್ತ್ರಗಳು ಅವರಲ್ಲಿ ಉಪಸ್ಥಿತಿ ಇತ್ತು ಗೊತ್ತಾಗ್ತದೆ. ವೇದಾಹ ಸರ್ವಾಂಗಾನಿ, ಕ್ರಮಬದ್ಧವಾದ ವ್ಯಾಸರದ್ದೇ ಆಗಿರತಕ್ಕಂತಹ ಸೂತ್ರಗಳು, ವೇದಾರ್ಥ ನಿರ್ಣಯಕ್ಕೆ ಕೊಟ್ಟಿರತಕ್ಕಂಥ ಛಂದಶಾಸ್ತ್ರ ಆಗಲಿ, ಕಲ್ಪವಾಗಲಿ, ವ್ಯಾಕರಣವಾಗಲಿ, ನಿರೂಕ್ತವಾಗಲಿ, ಅಂದರೆ ನಿರ್ವಚನವಾಗಲಿ, ಇವೆಲ್ಲವೂ ವೇದವ್ಯಾಸರದ್ದೇ. ವ್ಯಾಸ ಶಿಕ್ಷಾ, ವ್ಯಾಸವ್ಯಾಕರಣ, ಮಹಾವ್ಯಾಕರಣ, ಭಗವಂತನದ್ದೇ ಛಂದಸ್ಸುಗಳು. ಭಗವಂತಂತೂ ವೇದವ್ಯಾಸ ರೂಪದಲ್ಲಿ ಪುರಾಣಗಳಲ್ಲಿ ಎಲ್ಲ ಛಂದಸ್ಸುಗಳ ಪ್ರಯೋಗ ಮಾಡಿದ್ದಾರೆ, ಎಲ್ಲ ವೃತ್ತಗಳತ್ತು. ಬಹಳ ಸುಂದರವಾಗಿ ಅದರ ಚಿಂತನೆ ನಮ್ಮ ಮುಂದೆ ಇದೆ. ಅನೇಕ ದೇವತೆಗಳ ಸ್ತುತಿಗಳಲ್ಲೆಲ್ಲ ಅನೇಕ ಅಕ್ಷರಗಳ ಚಿಂತನೆಗಳು ಬರ್ತವೆ. ಹಾಗಾಗಿ ಛಂದಸ್ಸು ವ್ಯಾಸರದ್ದೇ ಸಿಕ್ಕಿವೆ. ಅಂದರೆ ದೊಡ್ಡ ಪುರಾಣಗಳಲ್ಲಿ, ಮಹಾಪುರಾಣಗಳಲ್ಲಿ, ಕೋಟಿಗಟ್ಟಲೆಯಲ್ಲಿ ಅದು ಖಂಡಿತವಾಗಿ ವಿಸ್ತಾರವಾಗಿ ಮೂಡಿರಬೇಕು. ಇಲ್ಲಿ ಖಾಲಿ ಶ್ಲೋಕ ಆದರೆ ಅಲ್ಲಿ ಪೂರ್ತಿ ಅದರ ವಿವರಣೆ ಇರಬೇಕು. ಆ ಲೆಕ್ಕದಲ್ಲಿ ಅವನ್ನೆಲ್ಲ ಇಟ್ಟುಕೊಂಡ್ರೆ ಆಚಾರ್ಯರ ಚಿಂತನೆ ಎಷ್ಟು ದೊಡ್ಡದಿರ್ತದೆ. ಆನಂದ ತೀರ್ಥ ಮುನಿಗಳು ಅಂತ 18 ಶಾಸ್ತ್ರಗಳ ವೇದಾಂಗಾನಿ. ಸತ್ಯಂ, ಇವತ್ತು ಬಿಟ್ಟೋದ ದೈವಿ ಮೀಮಾಂಸಾ ಸೂತ್ರಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಹೇಗೆಲ್ಲ ಇದೆ ಅಂತ, ಅದರ ಅನುಸಂಧಾನಗಳ ಕಥೆ ಹೇಗೆ ಅಂತ. ಕರ್ಮಮೀಮಾಂಸ ಅಷ್ಟೇ ಅಲ್ಲದೆ ಹಾಗೆ ಎಲ್ಲ ಮೀಮಾಂಸಾ ಸೂತ್ರಗಳ, ಪ್ರಮುಖವಾಗಿ ಬಾದರಾಯಣರ ಬ್ರಹ್ಮಸೂತ್ರವನ್ನು ವಿಶೇಷವಾಗಿ ಪೂರ್ಣ ಪಾಠದೊಂದಿಗೆ ಕೊಡುಗೆ ಕೊಟ್ಟವರು ಆಚಾರ್ಯರು, ಮತ್ತೆ ಉದ್ಧಾರ ಮಾಡುವ ಮೂಲಕ. ಹೀಗೆ 4 ರೀತಿಯಿಂದ ಅದನ್ನು ವ್ಯಾಖ್ಯಾನಗೊಳಿಸುವ ಮೂಲಕ ಸಮೃದ್ಧಗೊಳಿಸಿದ್ದು. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ, ಅಷ್ಟು ಶಾಸ್ತ್ರಗಳನ್ನು ನೆರಪುಗೊಳಿಸಿ ಬಹಳ ಚಂದವಾಗಿ ಸುಲಲಿತವಾಗಿ ನಾನು ನಿಮಗೆ ಅದನ್ನು ಕೊಟ್ಟಿದ್ದೇನೆಂದು. ಸನ್ಮುಖ ಪಂಕಜೋತ್ಥಂ, ಸುಲಭವಾಗಿ ಕೊಟ್ಟ, ಕಮಲದ ನಡುವೆ ಕೂತ ಅತ್ಯಂತ ಅಪ್ಯಾಯಮಾನವಾದ ಮಕರಂದದಂತೆ, ಸಿಹಿಯಾದ ಸಾರದಂತೆ, ಒಂದು ದೊಣ್ಣೆಯಲ್ಲಿ ಬಂದಿರತಕ್ಕಂತಹ ಕ್ರೀಮ್ ಕೆನೆಯಂತೆ ನಮ್ಮ ಮುಂದೆ ಇದೆ ಅಂತ ಹೇಳುವ ರೀತಿಯಲ್ಲಿ ಪಂಕಜೋತ್ತಮ್ ಅಂದದ್ದು. ಸನ್ಮುಖ ಪಂಕಜೋತ್ತಮ್. ಇದೆಲ್ಲ ಪ್ರಾಣನದ್ದೇಸರು ಅಂತ ಹೇಳಿದ್ದೆ ನಾನು ನಿನ್ನೆ. ಆನಂದ ಆಯಿತು, ತೀರ್ಥ ಇವತ್ತು ಹೇಳಿದೆ ಹೇಳುವಾಗ. ಮುನಿ ಹೇಳಲಿಲ್ಲಲ್ಲ. ಮತ್ತೆ ಮುನಿಯೂ ಆಚಾರ್ಯರೇ, ಅವರ ಹೆಸರುಗಳು ಆನಂದೋಕ್ತ, ಉತ್ತವೂ ಇಲ್ಲ ನಿಜವಾಗಿ, ಇರಲಿ. ಆನಂದ, ತೀರ್ಥ, ಮುನಿ, ಸತ್, ಮುಖ, ಪಂಕಜ, ಉತ್ಥ. ಸಪ್ತಶಿವಾಸು ಮಾತೃಷಿ ಹೇಳಿದಾಗೆ ಸಪ್ತ ಪ್ರಾಣಾಹ ಸಪ್ತವೈ ಶೀರ್ಷಣ್ಯಾಹ ಅಂತಾರೆ. ತಲೆಯಲ್ಲಿ 7 ಪ್ರಾಣಗಳು ಕೂತಿವೆ ಅಂತ. 7 ಹೊರಳೆಗಳಲ್ಲಿ 7 ಪ್ರಾಣಗಳೇ ಕೂತಿವೆ ಅಂತ. ಮೂಗವರಿಗೆ ಒಂದೇ ಸೆಂಟರ್ ಲೆಕ್ಕ, ಚಕ್ಷುಸ್ ಒಂದೇ, ಕಿವಿಯು ಒಂದೇ, ಬಾಯಿ ಒಂದೇ, ಮನಸ್ಸು ಒಂದೇ. ಮತ್ತೆ ಎಲ್ಲಿ ಹೋಯಿತು ಕೇಳಿದರೆ, ಮತ್ತೆ ನೆತ್ತಿ ಒಂದುಂಟು ಹೇಳ್ತಾರೆ ಅವರು. ಹೌದಲ್ಲ, ಮತ್ತೆ ಒಳಗೊಂದು ಬುದ್ಧಿ ಸೇರಿದೆ ಅಲ್ಲ ಅಂತಾರೆ.
ಹಾಗೆ ಅವ್ರು ಲೆಕ್ಕ ಹೇಳುವ ಕಥೆಯೇ ಬೇರೆ. ದಶಪಾದ್ಯ ದಶಾಸ್ತ್ಯ ಅಂಗುಲಯ ಬಾಹು ದ್ವೇ ಬಾಹು ದ್ವಾ ಊರು ಆತ್ಮ ಮಧ್ಯ ಪಂಚವಿಂಶ ಏಕಃ ಅಂತ ಹೇಳಿಕೊಂಡಾಗಿ 25 ಮಾಡಿದ್ದವರು. ಇದನ್ನು ಆಚಾರ್ಯ ಉಲ್ಲೇಖ ಮಾಡಿದ್ದೀನಿ, ನಿನ್ನೆ ಹೇಳಿದೆ ನಾನು ಹೇಗೆ ಅಂತ. ನಮ್ಮ ದೇಹದ ಅವಯವಗಳನ್ನೇ ಲೆಕ್ಕ ಹಾಕಿಕೊಂಡು ತತ್ವನ್ಯಾಸಕ್ಕೆ ಅವರು ನೇರ್ಪುಗೊಳಿಸಿದ ಬಗೆ ಇದೆಲ್ಲ ಶ್ರುತಿಗಳೇ ತಮ್ಮ ಮುಂದೆ ಹೇಳಿಕೊಂಡ ರೀತಿಗಳು. ಲೆಕ್ಕಾಚಾರ ಕೊಟ್ಟದ್ದೇ ಅವರು. ಮನುಷ್ಯನ ದೇಹವನ್ನು 25 ಹೇಗೆ ನೋಡುವುದು ಅಂದರೆ ಇಷ್ಟೇ, 10 ಬೆರಳುಗಳು ಮೇಲೆ ಕೆಳಗೆ, ಮತ್ತು 2 ಭುಜ, 2 ತೊಡೆಗಳು, ನಡುದೇಹ ಹೃದಯ, ಅಲ್ಲಿ 25 ಆಯಿತು ಅಂತ. ಈ ರೀತಿಯಾಗಿ ಪ್ರಾಣನ ದಾಣಗಳು 5 ಗುಂಪಿನಲ್ಲಿ ಪ್ರಾಣ ಕೂತಿದ್ದಾನೆ ಇಲ್ಲಿ ಪ್ರತಿಯೊಂದು ಕಡೆಯೂ. ಪಂಚಪ್ರಾಣರ ನ್ಯಾಸ ಹಾಗೆ, ಪಂಚಾಂಗುಲಿಗಳಲ್ಲಿ ಪಂಚಪ್ರಾಣರು, ಮತ್ತು ವಾಮಕರದಲ್ಲಿಯೂ ದಕ್ಷಪಾದದಲ್ಲಿಯೂ ವಾಮಪಾದದಲ್ಲಿಯೂ ಮತ್ತು 5 ಕಡೆಯೂ ಹೀಗೆ ಪಂಚಪ್ರಾಣರೇ ಕೂತು ಕೆಲಸ ಮಾಡುವ ರೀತಿ ಇದು ಅಂತ. ಹೀಗೆ ಸಪ್ತ ಅದಕ್ಕಿಂತ ಮುಂದೋದಾಗ ಋಗ್ಭಾಷ್ಯಕ್ಕೆ ಬಂದಾಗ ಆಚಾರ್ಯರು ಪಂಚ ಜ್ಞಾನೇಂದ್ರಿಯಗಳ ಜೊತೆಯಲ್ಲಿ ಮನೋಬುದ್ಧಿ ಅಂತ ಇಟ್ಟುಕೊಳ್ಳುತ್ತಾರೆ. ದೇಹಕ್ಕೆ ಬಂದಾಗ ಅದು ಇಂದ್ರಿಯಗಳ ಲೆಕ್ಕಾಚಾರ. ಆದರೆ ಇಲ್ಲಿಗೆ ಬಂದಾಗ ದೇಹದಲ್ಲಿ ಬರತಕ್ಕ ಸಪ್ತ ಶೀರ್ಷಣ್ಯ ಸಪ್ತವೈ ಶೀರ್ಷಣ್ಯ ಅಂತಾರೆ. 7 ತಲೆಯಲ್ಲೇ ಉಂಟಲ್ಲ ಅಂತ ಹೇಳಿಬಿಡ್ತಾರೆ ಅವರು. ಬುದ್ಧಿಯನ್ನು ಬೇಡ ಅಂತ ಮಾಡಿದ್ರು, ಶ್ರೋತ್ರಂ ಚಕ್ಷು ಅಂತ ಹೇಳಿಕೊಂಡು ಸ್ಪರ್ಶನಂಚ ರಸನಂ ಘ್ರಾಣಮೇಮ ಹೇಳಿದಾಗೆ ತ್ವಕ್ಕನ್ನಿಟ್ಟುಕೊಂಡ್ರೆ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ 5 ಜೊತೆಯಲ್ಲಿ ತ್ವಕ್ಕಲ್ಲಿಲ್ಲ, ತ್ವಕ್ಕನ್ನಿಟ್ಟುಕೊಂಡು ನೆತ್ತಿಯನ್ನು ಸೇರಿಸಿಕೊಂಡು ಸಪ್ತವೈ ಶೀರ್ಷಣ್ಯ ಅಂತ. ನೆತ್ತಿದ್ವಾರ ಯಾರು ಲೆಕ್ಕಕ್ಕೆ ತರುವುದೇ ಇಲ್ಲ, ಬಾಗಿಲು ಇಲ್ಲಿದ್ದು ಮಾತ್ರ ಲೆಕ್ಕ ಹಾಕ್ತಾರೆ. ಸಾಮಾನ್ಯವಾಗಿ ಸಪ್ತದ್ವಾರ ಹೇಳುವಾಗ ಕಣ್ಣೆರಡು, ಮೂಗೆರಡು, ಬಾಯಿಯೊಂದು, ಕಿವಿ 2ರಲ್ಲಿ ಮುಗಿದೋಗುತ್ತೆ. ಏಕಾದಶ ದ್ವಾರಕ್ಕೆ ಬಂದಾಗ ನೆತ್ತಿಯನ್ನು ಇಟ್ಟುಕೊಳ್ಳುತ್ತಾರೆ ಆಗ ಅಷ್ಟೇ. ಇವರು ಕೇವಲ 7 ಮನಸ್ಸನ್ನು ಮಾತಾಡಿಸಿ ಸ್ಪರ್ಶೇಂದ್ರಿಯಕ್ಕೆ ಅನುಕೂಲವಾಗಿ ತೊಗಟೆಯನ್ನು ಚರ್ಮವನ್ನು ಲೆಕ್ಕಕ್ಕಿಟ್ಟುಕೊಂಡು ಉಲ್ಲೇಖ ಮಾಡ್ತಾರೆ. ಹೀಗೆ ಪ್ರಾಣತತ್ವ, ಆನಂದ, ತೀರ್ಥ ಮತ್ತು ಮುನಿ. ಮುನಿ ಅಂದರೆ ನಾನು ಹೇಳಿದೆ ಮೌನ ವಹಿಸಿದವರು ಅಂತ. ಸತ್ಯವೇ, ಋಗ್ಭಾಷ್ಯ 40 ಸೂಕ್ತಕ್ಕೆಲ್ಲ ಭಾಷ್ಯ ಮಾಡಿದ್ದು, ಮತ್ತೆ ಮೌನವೇ ದೊಡ್ಡ ಮೌನ. ಎಷ್ಟಿಲ್ಲ, ಇನ್ನೂ 300 ಮಂತ್ರಗಳಿಗೆ ಆಯಿತು ಅಷ್ಟೇ ಭಾಷ್ಯ. ಇನ್ನು ಮತ್ತೆ 10,500 10,000 ಮಂತ್ರಕ್ಕೆ ಯಾರು ಭಾಷ್ಯ ಬರೆಯುವುದು? ಮುಂದೆ ಬರಲಿಲ್ಲ. ಉಪನಿಷತ್ತುಗಳು 10 100 ಇಲ್ಲೇನು? ಅವರು ಉಲ್ಲೇಖ ಮಾಡ್ತಾರೆ ಉಪನಿಷತ್ತುಗಳನ್ನು, ಅನೇಕ ಶ್ರುತಿಗಳ ವಾಕ್ಯಗಳನ್ನು. ಅದಿಲ್ಲ. ಮತ್ತೆ ಬ್ರಾಹ್ಮಣ ಅರಣ್ಯಗಳು ಇವತ್ತು ಉಪಲಬ್ಧವಾದವುಗಳು 15 ಒಂದೊಂದರಲ್ಲಿ ಇವೆ, ಅದನ್ನು ಹೇಳುವುದಿಲ್ಲ. ಐತರೆಯ ಅರಣ್ಯಕ್ಕೊಂದು ಹೇಳಿದರು, ಇತ್ತ ಬೃಹದಾರಣ್ಯಕ್ಕೆ ಬಂದರು, ಮತ್ತು ಚಂದೋಗ ಬ್ರಾಹ್ಮಣಗಳಿಗೆ ಕೊಟ್ಟರು. ಬಹಳ ಚೆನ್ನಾಗಿದೆ ಆ ಗೆರೆಗಳೆಲ್ಲ. ಇನ್ನೇನು ಮುಟ್ಲಿಕ್ಕೆ ಹೋಗಲಿಲ್ಲ. ಆಗ ಕೆಲವು ಉಪನಿಷತ್ತು ಬ್ರಾಹ್ಮಣ ಅರಣ್ಯಕಗಳಷ್ಟೇ ಆಚಾರ್ಯರಿಂದ ಹೊರಗೆ ಬಂದಿವೆ. ಹಾಗಾಗಿ ಮೌನ, ಅವರು ಹೇಳಿದ್ದು ಕಡಿಮೆ, ಕೊಟ್ಟದ್ದು ಬಹಳ ಕಡಿಮೆ ಅಂತ ಕಾಣ್ತದೆ. ಭಾರತಕ್ಕೆ ಬಹಳ ಸಣ್ಣದಾದ ನೋಡಿಸಿಕೊಟ್ರು, 5,000 ಶ್ಲೋಕ, 1,00,000 ಭಾರತಕ್ಕೆ. ಅದರ ಸಿಗಲಾರದ ಭಾರತದ ಬಗ್ಗೆ ಮಾತೇ ಇಲ್ಲ. ಮತ್ತೆ ಸಿಗೋ ಭಾರತದ ಬಗ್ಗೆ ಮಾತ್ರ ಮಾತು. ಸಿಗಲಾರದ ಭಾರತವನ್ನು ಮಾತಾಡಿಸಬೇಕಿತ್ತು ಯೋಚನೆ ಬರುತ್ತೆ ಕೆಲವೊಮ್ಮೆ. ದೇವಲೋಕದ ಭಾರತದ ಚಿಂತನೆ ಮನುಷ್ಯಲೋಕಕ್ಕೆ ಯಾಕೆ ಎಂದು ಬಿಟ್ಟರು ಅವರು. ಮೂಲ ರಾಮಾಯಣಕ್ಕೆ ಏನು ಕೊಟ್ಟೇ ಇಲ್ಲ, ಬಹಳ ಚೂರು ಗೆರೆಗಳಲ್ಲಷ್ಟೇ ರಾಮಾಯಣದ ಕಥೆಯನ್ನು ಮುಗಿಸಿಬಿಟ್ರು. ಮತ್ತು ಪಂಚರಾತ್ರಕ್ಕೆ ಏನು ಕೃಷ್ಣಾಷ್ಟಮಿ ಒಂದು ಹೇಳ್ತಾರೆ. ಅದೇನು ಸಂಬಂಧ ಕೇಳಬೇಡಿ. ಪಂಚರಾತ್ರದಲ್ಲಿ ಸಂಹಿತೆಗಳಲ್ಲಿ ಸುಮಾರು ಒಂದು 20-30 ಕಡೆ ನಾನು ನೋಡಿದ ಹಾಗೆ ಕೃಷ್ಣಾಷ್ಟಮಿ ಇದೆ ಸಂಹಿತೆಗಳಲ್ಲಿ. ಅವ್ರು ಹೇಳುವಾಗೆ ಮಾಡಲಿಕ್ಕೆ ಆಗುವುದೇ ಇಲ್ಲ ನಮಗೆ. ಅವರು ವಾರಗಟ್ಟಲೆ ಉತ್ಸವ ಹೇಳ್ತಾರೆ. ಈ ಉತ್ಸವ ಅಂತೆ ಪಾರಣಮೆ ಅಂದರೆ ಸತ್ತು ಹೋಗ್ತಾರೆ ಸುಮಾರು ಜನ ಊರಿನವರು. ಆ ಪ್ರಕಾರ ಅವರು 7 ದಿನದ ಉತ್ಸವ, 5 ದಿನದ ಉತ್ಸವ ಎಲ್ಲ ಹೇಳ್ತಾರೆ. ದಿನ ಮೊಸರು ಗುಡಿಗೆ ಉತ್ಸವವನ್ನು ಹೇಳಿದವರು ಉಂಡೆ ಬಿಸಾಡಲಿಕ್ಕೆ ಹೇಳೋದೇ ಇಲ್ಲ ಅವ್ರು. ಮತ್ತೆ ಮಂಡೆಗೆ ಅದು ಸರಿ ಇಲ್ಲ. ನೀವು ದೊಂಡೆಗೆ ಕೊಡಿ, ಯಾರಾದರೂ ಕೈ ಹಿಡಿತಾರೆ ಬರ್ತಾರೆ. ನಿಮ್ದು ಎಷ್ಟೇ ಹೆಡಿಗೆ ಇಲ್ಲ, 4 ಹೆಡಿಗೆ ಮಾಡಿದ್ದೀರಾ ಸಾಕು. 4 ಕಡೆಯಲ್ಲಿ ನಿಂತು ಬರುವವರಿಗೆ ಕೊಟ್ಟು ಕಳಿಸಿಬಿಡಿ. ಮುಗಿದೋದ್ರೆ ಮುಗಿದೈತೆ. ಇಷ್ಟೇ ನಮ್ಮ ಸಾಮರ್ಥ್ಯ ಹೇಳಿ. ಆ 4 ಹೆಡಗೆಯನ್ನು 4 ಜನರ ಮಂಡೆ ಮೇಲೆ ಬಿಸಾಡಿಕೊಂಡು ಕೃಷ್ಣನ ಪ್ರಸಾದದನ್ನು ಮೆಟ್ಟಿ ಹಾಳು ಮಾಡುವ ತುಳಿತ ಸತ್ಯವೂ ಅದು ರಾಜಸ ಕರ್ಮ. ತಾಮಸ ಅಲ್ಲ ಹೇಳಿದರೂ ಸಾತ್ವಿಕ ಅಂತೂ ಅಲ್ಲ. ರಾಜಸ ಕರ್ಮಕ್ಕೆ ಕೃಷ್ಣ ಎಂದೂ ಒಪ್ಪಿಗೆ ಕೊಡಲಿಲ್ಲ. ಸಾಹಸ ಅಂತ ನಾವು ಮಾಡಬೇಡಿ ಅಂತ, ಮಾಡಲಿಕ್ಕಿಲ್ಲ. ನಿನ್ನೆನೇ ಹೇಳಿದ ಸರ್ವಭೂತೇಭ್ಯ ಎಂದತ್ತಮಯ ಅಂತ. ಎಲ್ಲರಿಗೂ ನಾನು ಹಿಂಸೆಯನ್ನು ಮಾಡುವುದಿಲ್ಲ ಹೇಳಿದವರು ಜನರಿಗೆಲ್ಲ ಪ್ರಸಾದ ಬಿಸಾಡದೆ ಅವರ ನೆಲೆಯಲ್ಲಿ ಹಿಂಸೆ ಮಾಡಿದಾಗ ಆಗುವುದಿಲ್ವಾಗ? ಸಾಲಲ್ಲಿ ಬಂದಾಗ ಕೊಡ್ತೇನೆ ಹೇಳಿ ಸಂತೋಷ,
ನುಗ್ಗಲುಗಳಿಲ್ಲ, ಗಲಾಟೆ ಇಲ್ಲ, ಪ್ರಸಾದವೂ ಹಾಳಾಗುವುದಿಲ್ಲ. ಯಾರು ಹೇಳಿಕೊಟ್ರು ಎಂದು ಶುರುವಾಯಿತು. ಅಂದರೆ ಹೇಳಿದ್ದನ್ನು ಮಾಡುವುದಿಲ್ಲ, ಹೇಳದ್ದನ್ನು ಮಾಡುತ್ತೀವಿ. ಇದೇ ನಮ್ಮದು ಗೊಂದಲ. ಪಂಚರಾತ್ರಗಳಲ್ಲಿ ಇಲ್ಲಿ ಎಳ್ಳೆ ಇಲ್ಲ. ಗುರುಜಿ ಹೇಳಿದ್ದಾರೆ, ಹಾಲಿನ ಮಡಿಕೆ ಹೇಳುತ್ತಾರೆ, ತುಪ್ಪದ ಕತೆ ಹೇಳುತ್ತಾರೆ, ಹೊರತು ಬಿಟ್ಟರೆ ಅದು 7 ದಿನದ ವೈಭವ ಹೇಳ್ತಾರೆ. ಊರುಗಳಲ್ಲಿ ಕೇರಿಗಳಲ್ಲಿ ಹೇಳ್ತಾರೆ, ವೃತ್ತಗಳಲ್ಲಿ ತಿಳಿಸ್ತಾರೆ ಮಂಟಪ ಹಕ್ಕಿಯಿಂದ. ಎಲ್ಲ ಹಳ್ಳಿಗಳಲ್ಲಿ ಆ ಉತ್ಸವ ಆಗಬೇಕು ಅಂತ ಈ ದೇವರು ಹೊರಗೋದವರು ಹೇಗೂ ಮಾಡಿರ್ತೀರಿ ಹೊರಗೆ ಹೊಸತೊಂದು, ಹೋಗಲಿ ಎಷ್ಟು ದಿವಸ ನಮಗೇನು, ದೊಡ್ಡ ಹೊಳೆಯನ್ನೇ ಹುಡುಕಲಿ ಸಣ್ಣ ಕೆರೆಗಿಂತ, ಸಣ್ಣ ಸರೋವರಕ್ಕಿಂತ ಹೊರಟೋಗಲಿ ಊರಿನ ಹೊರಗು. ಎಲ್ಲೆಲ್ಲ ಜನರು ಇದ್ದಾರೆ, ಕೃಷ್ಣ ಭಕ್ತರಿದ್ದಾರೆ, ಅವರಿಗೆಲ್ಲ ಕಾರಣವಾಗಿ ಬರುವಾಗೆ ಅವರು ಇಲ್ಲಿ ಬರುವುದಿಲ್ಲ, ನಾವಲ್ಲಿ ಹೋಗಲಿಕ್ಕೆ. ಹಿಂದಿನ ಉತ್ಸವದ ಕತೆ ಹಾಗೆ. ಇಲ್ಲಿ ಬಂದರೆ 7 ದಿನದ ಉತ್ಸವ ಇಲ್ಲೇ ಮಾಡಿದರೆ ಆ 7 ದಿನ ಬಂದವರಿಗೆ ಊಟ ಉಪಚಾರ ಹೇಗೆ ಮಾಡೋದು? ಅದೊಂದು ದೊಡ್ಡ ಕಷ್ಟ. ಊಟೋಪಚಾರ ಮಾಡುವುದು, ಕೈ ತೊಳೆಯುವುದು, ಉಂಡ ಬಳಿಕದ ಕೆಲಸ, ಮಲಮೂತ್ರ ವಿಸರ್ಜನೆ, ಅನಾರೋಗ್ಯದ ಪರಿಸ್ಥಿತಿ, ಬರುವವರೆಲ್ಲ ಹೇಗಿರ್ತಾರೆ, ಆಬಾಲ ವೃದ್ಧರು ಸೇರುವುದು ಹೇಗೆ, ಇದನ್ನೆಲ್ಲ ಗಮನಿಸಿ ಪಂಚರಾತ್ರಕಾರ ಮಾಡಿ ಚೆನ್ನಾಗಿ ಹೇಳಿದ್ದಾರೆ. ಕೇರಿಗಳಲ್ಲಿ ಊರುಗಳಲ್ಲಿ ಉತ್ಸವ ಮಾಡಿ, ಅದೆಷ್ಟೊಂದು ದಿವಸ ಮಾಡೋದು, ಕೃಷ್ಣ ಹುಟ್ಟಿದ್ದು ಒಂದೇ ದಿನ ಅಲ್ಲ, ಮಾಡಿ ಅಪ್ರೋ ಅಂತ ನಾನು 1 ವಾರ ತಗೊಳ್ಳಿ ಕೃಷ್ಣನಿಗೆ ಅಂತ, 1 ದಿವಸ ಮುಗಿಸ್ಬೇಕೇನು, ಹುಟ್ಟಿದ್ದು 7 ದಿನದವರೆಗೆ ಪೂತನಿ ಸಾಯಲಿಕ್ಕೆ ಬರಲಿಲ್ಲ, ಹೋಗಲಿ ಅಂದರು. ಅಮಾವಾಸ್ಯವರೆಗೆ ಉತ್ಸವ ಆಗಲಿ, ಮಾಸ ಪೂರ್ತಿ ಉತ್ಸವ ನಡೀಲಿ ಅಂತ. ಹಾಗೆ ಎಲ್ಲ ಊರುಗಳಿಗೂ ಸಂಚಾರ ಆಗತ್ತೆ. ಅವ್ರು 4 ದಿಕ್ಕು ಮಾತ್ರ ಹೇಳಲಿಲ್ಲ, 4 ದಿಕ್ಕಿಗೆ ಹೋಗಿ ಅಂತ. ಸುತ್ತಲೂ ದೇವರ ವೈಭವ ಆಗಬೇಕು, ರಥ ಉತ್ಸವ ಆಗಬೇಕು, ತಗೊಂಡೋಗ್ಬೇಕು ದೇವರ ಮೂರ್ತಿಯನ್ನು. ಅಲ್ಲಲ್ಲಿ ಗುರುಜಿ ಕಟ್ಟಿ ಮಡಿಕೆ ಕುಡಿಕೆ ಆಗಬೇಕು, ಉತ್ಸವ ಮೊಸರು ಕುಡಿಕೆ, ಅಲ್ಲಿಯವರಿಗೆ ಪ್ರಸಾದ ಸಿಗಬೇಕು, ಅಲ್ಲಿಯವರಿಗೆ ದೇವರ ದರ್ಶನ ಆಗಬೇಕು. ಈ ನಮೂನೆ ನೋಡೇ ಇಲ್ಲ ನಾವು. ನಮ್ಮ ಮಡಿವಂತಿಕೆಯಿಂದಾಗಿ ದೇವರು ಕೇರಿಗೆ ಹೋಗುವುದೇ ಬಿಟ್ಟಿದ್ದಾರೆ, ಕೇರಿಯವರನ್ನು ಬರಲಿಕ್ಕೂ ಬಿಡುವುದಿಲ್ಲ ಆಗಿದೆ. ಹೀಗಾಗಿ ಶುದ್ಧ ಮಡಿಯಲ್ಲಿ ಮಡಿಯಾಯಿತು, ಮಡಿ ಅಂದರೆ ಸತ್ಯ ಹೋಯಿತು ಅಂತ ಹೇಳಿದ್ದ, ಎಲ್ಲರೂ ಮಡಿದರು. ಹಾಗೆ ಪಂಚರಾತ್ರಗಳು ಅನೇಕ ಕಡೆಯಲ್ಲಿ ಶುದ್ಧವಾಗಿ ಬೇಕೆಂದಲೇ ದೇವರ ಪೂಜೆ ಅಂದಾಗ ಕೃಷ್ಣಾಷ್ಟಮಿಯನ್ನು ಎಳೆದು ತಂದು ಹೇಳಿ, ಎಷ್ಟು ಅಧ್ಯಾಯಗಟ್ಟಲೆ ಹೇಳಿ. ಈ ಬಾರಿ ಸುಗುಣದಲ್ಲಿ ಕೊಟ್ಟಿದ್ದೇನಲ್ಲ ನಾನು ಕಳೆದ ಬಾರಿ, ವಸುದೇವ ದೇವಕಿಯರೆಲ್ಲ ಹೇಗಿರುತ್ತಾರೆ, ನಂದಗೋಪರನ್ನು ಹೇಗೆ ಕರಿಬೇಕು ನಾವು, ಸುತ್ತಮುತ್ತಲು ಯಾರು ಸೇರ್ತಾರೆ, ಎಂಥ ವೈಭವ. ಮಾತುಗಳೇ ನೋಡುವಾಗಲೇ ಎಷ್ಟು ವೈಭವ ಇತ್ತು ಅನಿಸುತ್ತೆ ಸಾಕ್ಷಾತ್ತಾಗಿ. ಅದು ಒಮ್ಮೆಯೂ ನಮ್ಮ ನೆನಪಿಗೆ ಬರಲೇ ಇಲ್ಲಲ್ಲ ಅಂತೇಳಿ ನಾನು ಅದಕ್ಕೆ ಪ್ರಮಾಣಪೂರ್ವಕವಾಗಿ ಬಿಸಾಡಿತ್ತು. ಕೇಳುವಾಗ ಹೌದೋ ಅಲ್ವೋ ಹೇಗೆ ಹೇಳ್ತಾರೆ ಅಂತ. ಹೀಗಿದ್ದಾಳೆ ಸುಭದ್ರೆ, ಹೀಗಿದ್ದಾನೆ ಬಲರಾಮ, ಹೀಗೆ ಚಿಂತನೆ ಮಾಡಲಿಕ್ಕೆ ಉಂಟು. ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕಿಂ ನಂದಗೋಪ ಯಶೋದಾಂಚ ಸುಭದ್ರಾಂ ತತ್ರ ಪೂಜೆ ಹೇಳುವಾಗ ಹೇಗೆ ಎಂದು ಗೊತ್ತಿಲ್ಲದಿದ್ದರೆ ಏನು ಮಾಡುವ. ಹಾಗೆ ಪಂಚರಾತ್ರಗಳ ಅಷ್ಟು ವೈಭವಗಳಿಗೋಸ್ಕರ ಕೃಷ್ಣಾಷ್ಟಮಿ ಜಯಂತಿ ಕಲ್ಪ ಕೊಟ್ಟಿದ್ದಾರೆ, ತಂತ್ರಸಾರ ಸಂಗರ ಇಟ್ಟಿದ್ದಾರೆ, ಕೃಷ್ಣಾಮೃತ ಮಹಾರಣವ ನೀಡಿದ್ದಾರೆ. ಇವೆಲ್ಲ ಅದರದ್ದು ಇನ್ಫ್ಲುಯೆನ್ಸ್ಗಳು. ಜೊತೆಯಲ್ಲಿ ಸ್ತೋತ್ರ ರಾಶಿಗಳೆಲ್ಲ ಆಗಿ ಮತ್ತು ಭಗವಂತನ ಮಹೋಪಚಾರಗಳಲ್ಲಿ ರಾಜೋಪಚಾರಗಳಲ್ಲಿ ಸ್ತೋತ್ರಗಳಿಂದ ಸಂಪ್ರೀತಿಗೊಳಿಸಬೇಕು ಉಂಟು. ಪೂಜೆಯ ನಂತರದಲ್ಲಿ ಏನು ಮಾಡುವುದು ಕೇಳಿದರೆ, ಪೂಜೆಯ ನಂತರದಲ್ಲಿ ದೇವರ ವೈಭವವನ್ನು ನಾವೇ ಹೇಳೋದು, ಇನ್ನೊಬ್ಬರಿಂದ ಹೇಳಿಸುವುದಲ್ಲ, ವಾದ್ಯಗಳಿಂದ ನುಡಿಸುವುದಲ್ಲ, ನಾವೇ ಹೇಳೋದು. ಹಾಗಾಗಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಅಂತ ಹೇಳಿಕೊಳ್ಳಿಕ್ಕೆ, ಹೇಗಿದ್ದಾನೆ ಭಗವಂತ ಅಜಿತನ್ನಮಾಮಿ ಅಂತ. ಇದಕ್ಕೋಸ್ಕರ ಒಂದಿಷ್ಟು ಸ್ತೋತ್ರ ರಾಶಿಗಳನ್ನು, ನಾನಾ ಸುಭಾಷಿತ ಸ್ತೋತ್ರ ಗಾತಾದಿ ಕೃತಿ ಸತ್ಕೃತಿ ತ್ವಯಿ ರತ್ನಾಕರೇ ರತ್ನ ಶ್ರೇಣಿರ್ವಾ ಗಣಯಂತಿಕೆ ಅಂತಾರೆ ನಾರಾಯಣ ಪಂಡಿತರು. ಎಷ್ಟು ಅಂತ ಲೆಕ್ಕ ಮಾಡಲಿಕ್ಕೆ ಆಗ್ತದೆ, ಅವರ ಅಪ್ಪನೇ ಲೆಕ್ಕ ಮಾಡಿ ಆಗಲಿಲ್ಲ ಹೇಳಿಕ್ಕೆ ಹೋಗಿದ್ದಾರೆ. ಆಚಾರ್ಯರು ಇದ್ದ ಬಿದ್ದ ಎಲ್ಲ ಕೃತಿಗಳನ್ನು ಮೆಲುಕು ಹಾಕಿಕೊಂಡ ವಂಶ ಅದು ಪಂಡಿತ ಕುಲ ಮೊದಲಿಂದಲೂ. ಹಾಗಾಗಿ ಸಿಕ್ಕಿದ್ದನ್ನೆಲ್ಲ ಮೆಲುಕಾಗಿ ಚಿಂತನೆ ಮಾಡಿದವರು ಎಷ್ಟೆಲ್ಲ ಸಿಕ್ಕಿರಲಿಲ್ಲ, ಅವರಿಗೆ ಲೆಕ್ಕ ಹಾಕಲಿಕ್ಕೆ ಬರುವುದಿಲ್ಲ ಅಂತಾರೆ ಆಚಾರ್ಯದ ಇಷ್ಟೇ ಕೃತಿಯಲ್ಲಿ. ಹೀಗಾಗಿ ಹತ್ತ ಪಂಚರಾತ್ರಗಳು ಇವೆಲ್ಲ ಕೃತಿಗಳನ್ನು ಒಟ್ಟಿಗಿಟ್ಟುಕೊಂಡು ನೋಡಿದರೆ ಆಚಾರ್ಯರು ಕೊಟ್ಟದ್ದು ಬಹಳ ಕಡಿಮೆ, ಮೌನ. ಆದರೆ ಅವರ ಸಾಧನೆಯಲ್ಲಿ ಏನು ಕೇಳಿದರೆ, ಓಂಕಾರೋ ವಿದಿತೋ ಏನು ಸಮುನಿ ನೇತರೋಚನ ಅಂತ ಉಪನಿಷತ್ತು ಹೇಳುವಂತೆ ಓಂಕಾರವನ್ನು ಪ್ರಣವವನ್ನು ನಿತ್ಯ ಜಪಿಸುವವನು, ಅನುಸಂಧಾನ ಮಾಡಿದವರು. ನಿನ್ನೆ ಹೇಳಿದ್ದೇನೆ ನಾನು, ಅಕಾರ ಉಕಾರ ಮಕಾರದಲ್ಲಿ ಎಲ್ಲಿ ಪ್ರಾಣ ಬರ್ತಾನೆ ಅಂತ. ಮತ್ತೊಂದು ಹೇಳೋದಾದರೂ ಸಂಹಿತೆಯಲ್ಲಿ ಅಕಾರೇಣೋಚ್ಯತೆ ವಿಷ್ಣು, ಮಕಾರೇಣ ತಯೋರ್ದಾಸ, ಉಕಾರೇಣ ತಯೋರ್ನಿತ್ಯಂ ತಾಚ್ಛೀಲ್ಯಂ. ಆ ಉಮಾ ಅಂದರೆ ಭಗವಂತ ಮತ್ತು ಜೀವ, ಇವರಿಬ್ಬರು ನಿರಂತರವಾಗಿ ಭಗವಂತನ ಬಿಂಬ ಪ್ರತಿಬಿಂಬದಲ್ಲಿ ನೆಲೆಗೊಂಡವರು ಅಂತ ಹೇಳಲಿಕ್ಕೆ, ಅದು ಹಾಗೇ ಇರತಕ್ಕಂಥ ಸ್ವಾಭಾವಿಕವಾದ ಅಂತ ಹೇಳಲಿಕ್ಕೆ ಪ್ರಣವ ಇದೆ ಅಂತ ಹೇಳ್ತಾರೆ. ಇದನ್ನು
ಸಂಹಿತೆ ಉಲ್ಲೇಖ ಮಾಡಿದೆ. ನಾನು ಈ ಕೃಷ್ಣ ಮಂತ್ರದ ಅನುಸಂಧಾನದ ಎಡೆಯಲ್ಲಿ ಅದನ್ನು ಬರಿತಾ ಇದ್ದೆ. ಅಂದರೆ ಓಂ ಅಂದರೆ ಏನು ಅಂತ. ಓಂ ಅಂದರೆ ನಾನು ಮತ್ತು ಕೃಷ್ಣ ಅಂತ. ಆರಾಮಾರಿ ಪ್ರತಿಯೊಬ್ಬರಿಗೂ, ಓದುಗರಿ ಎಲ್ಲರಿಗೂ. ನಾನು ಅಂದರೆ ನಾನು ಅಲ್ಲ, ನಾನು ಅಂದರೆ ಯಾರೊಂದು ನನ್ನ ಹೆಸರು ಬರೀದಲ್ಲ. ನಾನು ಅಂದರೆ ಪ್ರತಿಯೊಬ್ಬ ಸಾಧಕನು, ಜೀವನ, ಭಗವಂತ ಮತ್ತು ಜೀವ, ದೇವ ಮತ್ತು ಜೀವ, ಇವರಿಬ್ಬರ ಸಂಬಂಧವನ್ನು ಹೇಳುವಂತಹ ಅಕ್ಷರ ಮಧ್ಯದ ಉ. ಹೀಗೆ ಇವರಿಬ್ಬರ ನೈರಂತರ್ಯವನ್ನು, ನಿತ್ಯ ಸಂಬಂಧವನ್ನು. ನಿತ್ಯ ಸಂಬಂಧ ಆಗುವುದು ಹೇಗೆ? ತಾಯಿ ಮಗ ನಿತ್ಯ ಸಂಬಂಧ ಆಗುವುದಿಲ್ಲ. ಯಾಕೆ ಅಂದರೆ ಮಗ ಬಂದ ನಂತರವೇ ತಾಯಿ ಆಗುವುದಲ್ವ? ಹೌದಲ್ಲ? ಮತ್ತೆ ಮಗು ಬರದ ಮುಂಚೆ ತಾಯಿ ಆಗುವುದಿಲ್ಲ, ತಾಯಿ ಇರದ ಮುಂಚೆ ಮಗು ಬರಲಿಕ್ಕಿಲ್ಲ. ಹಾಗೆ ಇದು ನಿತ್ಯ ಸಂಬಂಧ ಆಗುವುದಿಲ್ಲ. ದೇವರು ಮತ್ತು ಜೀವನ ನಿತ್ಯ ಸಂಬಂಧ ಏನು ಕೇಳಿದರೆ ಬಿಂಬ ಪ್ರತಿಬಿಂಬ ಭಾವ ಅಷ್ಟೆ. ನೆರಳು ಇದ್ದ ಹಾಗೆ. ದೇವರು ಸ್ವಚ್ಛ, ಅವನ ನೆರಳು ಜೀವ. ನೆರಳು ದೇವರನ್ನು ಬಿಟ್ಟಿರುವುದಿಲ್ಲ. ನೆರಳು ಯಾವತ್ತೂ ವಸ್ತುವನ್ನು, ಆಬ್ಜೆಕ್ಟನ್ನು ಬಿಟ್ಟಿರುವುದೇ ಇಲ್ಲ. ಅದು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ನೆರಳಿಗೆ ಬೇರೆ ತನವೇ ಇಲ್ಲ, ಸ್ವಂತ ತನವೇ ಇಲ್ಲ. ಯಥಾಭಾಸ ಯಥಾತಮಃ ಹೇಳಿದ್ದು ಅದಕ್ಕೋಸ್ಕರ. ಪರಿಚಯ ಮಾಡಿಸಿದ್ದೇ ಚತುರ್ಮುಖನಿಗೆ ಭಗವಂತ. ಹಾಗೆ ನೀನು ಯಾರು ಕೇಳಿದಾಗ ನೀನಿಷ್ಟೆಯ, ನೀನು ನನ್ನ ನೆರಳು. ಹಾಗಾಗಿ ನಾನಿಲ್ಲದೆ ನೀನಿರುವುದು ಎನ್ನುವುದು ಅಸಂಭವ. ನಾನಿದ್ದಾಗೆಲ್ಲ ನೀನಿದ್ದೇ ಇರುವುದು ಅಷ್ಟೇ ಮುಖ್ಯ ವಾಸ್ತು. ನೀನು ಮತ್ತೆ ಬಂದದ್ದು ಅಲ್ಲ, ನಾನು ಮೊದಲಿದ್ದದ್ದು ಅಲ್ಲ. ನಾನು ಇದ್ದೆ, ನೀನು ಇದ್ದೆ. ನಿನಗಿರಲಿಕ್ಕೆ ನಾನು ಬಿಟ್ಟಿದ್ದೆ, ನಿನಗಿರಲಿಕ್ಕೆ ನಾನು ಬೇಕಾಗಿತ್ತು. ನಾನು ಇರಲಿಕ್ಕೆ ನೀನು ಬೇಡ, ನೀನು ಇರಲಿಕ್ಕೆ ನಾನು ಬೇಕು. ಪ್ರತಿಬಿಂಬಕ್ಕೆ, ನಮ್ಮ ಫೋಟೋಗೆ ನಾವು ಬೇಕು ಹೊರತು ನಾವು ಫೋಟೋ ಇಲ್ಲದೇ ಇರ್ತೇವೆ. ಆದರೆ ಫೋಟೋ ನಾವಿಲ್ಲದೆ ಇರುವುದಿಲ್ಲ. ನಾವಿಲ್ಲದೆ ಫೋಟೋ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಪ್ರತಿಬಿಂಬ ಮೂಡಬೇಕಾದ್ರೆ ಬಿಂಬ ಇರಲೇಬೇಕು. ಬಿಂಬ ಸರ್ವತ್ರ ಇರಬೇಕು. ಇಷ್ಟೆಲ್ಲ ಅನಂತಗಟ್ಟಲೆ ಪ್ರತಿಬಿಂಬ ಇರಲಿಕ್ಕೆ ಸಾಧ್ಯ ಯಾಕಾಯಿತು ಅಂದರೆ ಆಗ್ತದಲ್ಲ. ಎಷ್ಟು ಕನ್ನಡಿ ಹಾಕ್ತೀರಿ ಅಷ್ಟು ಪ್ರತಿಬಿಂಬ ತೆಗಿಬೋದು. ನೀವು ಫೋಟೋ ಎಷ್ಟು ಪ್ರಿಂಟ್ ಮಾಡಿ, ಇರುವುದು ನಾನೊಬ್ಬನೇ, 100 ಗಟ್ಟಲೆ ಪ್ರಿಂಟ್ ಮಾಡಿ ಹಾಕ್ಬೋದು. ಹಾಗೆ ಪ್ರತಿಬಿಂಬಗಳು ರಾಶಿಗಟ್ಟಲೆ. ನೆರಳು ಎಷ್ಟು ತರಬಹುದು. ಸುತ್ತ ಕಡೆಯಿಂದ ಲೈಟ್ ಹಾಕ್ತಾ ಕೂತ್ರೆ ಪ್ರತಿಯೊಂದು ಕಡೆಯಿಂದಲೂ ನೆರಳು ಬೀಳ್ತವೆ. ಅದು ನೆರಳು ಎಷ್ಟು ಬರ್ತದೆ, ಆದರೆ ಬಿಂಬ ಎಷ್ಟು ಆಗುವುದೇ ಇಲ್ಲ. ಬಿಂಬವನ್ನೇ ಸರ್ವಗತವಾದ ಭಗವಂತನ ಅನುಸಂಧಾನಕ್ಕೆ ಈ ಪ್ರವಣವ ಭಗವಂತನ ಮತ್ತು ಜೀವನ ನಿತ್ಯವಾದವನ್ನು ಬಹಳ ಚೆನ್ನಾಗಿ ಹೇಳ್ತದೆ ಅಂತ ಸಂಹಿತೆಯೇ ಪಂಚರಾತ್ರೇ ನಮ್ಮ ಮುಂದೆ ತೆರೆದಿಟ್ಟಿದೆ. ಹಾಗಾಗಿ ಕೃಷ್ಣ ಮಂತ್ರ ಜೊತೆಯಲ್ಲಿ ಇದು ಅನುಸಂಧಾನಕ್ಕೆ ಇರಲಿ ಅಂತ ಅದನ್ನು ಹಾಕ್ತಾ ಇದ್ದೆ. ಎಲ್ಲ ನ್ಯಾಸಗಳ ಜೊತೆಯಲ್ಲಿ ಹಾಕು, ಅದನ್ನೊಂದು ಇರಲಿ ಅಂತ, ಭಗವತ್ ಶಬ್ದದ ಅರ್ಥವು ಅದು ಬರಲಿ ಒಟ್ಟಿಗೆ ಅಂತ. ಈ ರೀತಿಯಾಗಿ ಆನಂದ ತೀರ್ಥ ಮುನಿಗಳು ಆದದ್ದು. ಪ್ರಣವವನ್ನು ಪರಿಪೂರ್ಣವಾಗಿ ಉಪಾಸನೆಯಲ್ಲಿ ನೆಲೆಗೊಂಡವರು. ಯಾಕೆಂದರೆ ಆಭಾಸಕೋಸ್ಯ ಪವನಃ ಪವನೋಸ್ಯ ರುದ್ರ. ಮೊತ್ತ ಮೊದಲ ದೇವರ ಪ್ರತಿಬಿಂಬ ಯಾರು? ಅಥವಾ ಸ್ವಚ್ಛವಾದ ಪ್ರತಿಬಿಂಬ ಹೇಗೆ? ಅದು ಪ್ರಾಣ. ಅದು ಹೇಗೆ ಹೇಳ್ತೀರಿ? ಅಂದರೆ ನಾವೆಲ್ಲ ಸ್ವಚ್ಛ ಆಗೋದಿಲ್ವ ಅಂದರೆ ಕನ್ನಡಿಯಲ್ಲಿ ಮೂಡ್ತದೆ ಪ್ರತಿಬಿಂಬಗಳು. ಆದರೆ ಕನ್ನಡಿ ಹೆಚ್ಚು ಕಡಿಮೆ ಇದ್ದರೆ ಪ್ರತಿಬಿಂಬಗಳು ಹೆಚ್ಚು ಕಡಿಮೆ ಆಗ್ತವೆ. ಕೊಳಕಾಗಿರ್ತದೆ, ದಪ್ಪ ಆಗಿರ್ತದೆ, ತೆಳ್ಳಗಿರ್ತದೆ, ವಕ್ರವಾಗಿರ್ತದೆ. ಆದರೆ ನಮ್ಮ ಈ ಸ್ವರೂಪ ಎನ್ನುವ ಉಪಾಧಿ ಅದು ಸ್ವಚ್ಛವಾಗಿರುವುದು ಪ್ರಾಣನಲ್ಲಿ. ದೋಷಗಳಿಲ್ಲ, ಅಥವಾ ದೋಷಗಳ ಪ್ರಭಾವ ಇಲ್ಲ. ಅದನ್ನು ಹಿಮ್ಮೆಟ್ಟಿ ಅದನ್ನು ದಾಟಿ ನಿಂತಿದೆ. ಅದು ನಮಗೆ ಗೊತ್ತಿದೆ ದೋಷ ಇದೆ ಅಂತ, ಅದರ ಪ್ರಭಾವವನ್ನು ನಾವು ಹಿಮ್ಮೆಟ್ಟಲಿಕ್ಕೆ ನಾವೇ ತಡೆ ಮಾಡುತ್ತೆ ಅಷ್ಟೆ. ನಾನು ಯಾವತ್ತು ಹೇಳುವ ಉದಾಹರಣೆ ಅಂತೆ ತುಂಬ ಸುಲಭವಾದದ್ದು. ದನ ಕೊಡುವುದು ಹಾಲು, ನಾವು ಕುಡಿಯುವುದು ಹಾಳು ಅಂತ. ಹಾಗೆ ಅದನ್ನು ಕಾಪಿ ಮಾಡಿ ಕುಡಿತೇವೆ, ಏನು ಪ್ರಯೋಜನ ಇಲ್ಲ. ದನಕ್ಕೆ ಪಾಪ ಗೊತ್ತಿಲ್ಲ, ನಾನು ಕೊಡುವುದನ್ನೇ ಜನರು ಕುಡಿತಾ ಇದ್ದಾರೆ ಅಂತ ನಂಬಿದೆ. ಅದು ನಾವು ಹಾಳು ಮಾಡಿ ಕುಡಿತೇವೆ ಅಂತ ಒಮ್ಮೆ ಗೊತ್ತಾದರೆ ಅದರದ್ದು ಕತೆ ಹೇಗಿರಬೇಡ ಯೋಚನೆ ಮಾಡಿ. ನಾವು ಟಿಫಿನ್ ಬಾಕ್ಸಲ್ಲಿ ಮಕ್ಕಳಿಗೆ ಶಾಲೆ ಹೋಗಿ ತಿನ್ನಲಿಕ್ಕೆ ಅಂತ ಸೇಮಿಗೆಯು ಅದಕ್ಕೆ ಒಂದಿಷ್ಟು ಚಿತ್ರಾನ್ನವನ್ನು ಹಾಕಿಕೊಂಡು ಕೊಟ್ಟಿರ್ತೇವೆ. ಅದು ಮುಚ್ಚಳದಾಗ ನೋಡದೆಯೋ ಚರಂಡಿಗೆ ಎಸೆಯುವುದಂತಾಗಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರಬೇಡ. ಅದು ಮತ್ತೆ ಹೋಗಿ ಚಾಕ್ಲೇಟೋ ಕ್ಯಾಡ್ಬರೀಸೋ ತಿಂತದೆ ಅಂತ ಹೇಳಿಕೊಂಡ್ರೆ, ಅಥವಾ ಇನ್ನೇನು ಹೋಟೆಲ್ ಸಾಮಗ್ರಿ ತಿಂತದೆ ಅಂತ ಆದರೆ ಈ ಪರಿಶ್ರಮ ಯಾರಿಗೆ? ಅಷ್ಟು ಮಾಡಿದ ಪರಿಶ್ರಮ, ಆ ಪ್ರೀತಿ, ವಿಶ್ವಾಸ. ಹಾಗೆ ದನಕ್ಕೆ ಹಾಲು ಕೊಟ್ಟದ್ದು ಗೊತ್ತು. ಯಜ್ಞೋಪಯೋಗಿಯಾಗಿ ದೇವರಿಗೆ ಅದನ್ನು ತುಪ್ಪ ಮಾಡಿ ಆಹುತಿ ಕೊಟ್ಟು ಅದರ ಶೇಷವಾಗಿ ಉಣ್ತಾರೆ ಅಂತ ಅದಕ್ಕೆಲ್ಲ ಕಲ್ಪನೆ ಉದ್ದನೆ. ಆದರೆ ನಮ್ಮದು ಹಣೆ ಬರ ಅದನ್ನು ಹಾಗೆ ಕಾಯಿಸಿ ಫ್ರಿಜ್ಜಲ್ಲಿಟ್ಟು ಮತ್ತದು ಒಂದಿಷ್ಟು ಹಾಳಾಕಿ ಕಪ್ಪು ಮಾಡಿ ಕರ್ರೆಗೆ ಕುಡಿದು ಏನು ಹಾಳು ಹಾಕ್ಕೊಳ್ತಾರೆ ಅಂತ ಯೋಚನೆ ಮಾಡು. ಇದರಿಂದ ಏನಾದರೂ ಲಾಭ ಹೇಳಲಿಕ್ಕೆ ಬರುತ್ತಾ? ಫಿಸಿಕಲಿ ಇಲ್ಲ, ಹಾಳಾಗ್ತದೆ. ಅದರಲ್ಲಿ ಸಣ್ಣ ಮಟ್ಟಿನ ವಿಷಯ ಇದೆ ಅಂತ ವಿಜ್ಞಾನವೇ ಹೋಗ್ತದೆ ರಸಾಯನ ದ್ರವ್ಯದಿಂದ. ಆದರೂ ನಾವು ಪರವಾಗಿಲ್ಲ ಅಂತ ಹೇಳಿದೆ. ಪರವಾಗಿಲ್ಲ ಅಂದ್ರೇ ನಮ್ಮ ಸೋಮಾರಿತನವನ್ನು ಹೈಲೈಟ್ಸ್ ಮಾಡ್ತದೆ. ಒಪ್ಪಿಕೊಳ್ಳುತ್ತೇವೆ ನಾವು ತಪ್ಪನ್ನು ಅಂತ. ಇದನ್ನು ಇಲ್ಲಿ ಪ್ರಾಣ ಒಪ್ಪಿಕೊಳ್ಳಿಲ್ಲ.
ಪ್ರಾಣ ಯಾಕೆ ನಿರ್ದೋಷಿ ಕೇಳಿದರೆ, ಯಾವುದೇ ವಿಕೃತಿಯನ್ನು, ಅಪ್ರಾಕೃತವನ್ನು, ಪ್ರಕೃತಿ ಮೆಚ್ಚದ್ದನ್ನು, ದೇವರು ಒಪ್ಪೊದ್ದನ್ನು ಒಪ್ಪುವುದಿಲ್ಲ. ನನಗೆ ಕೃಷ್ಣನ ಗೀತೆ ಸಂದೇಶದಲ್ಲಿ ಕಾಣುವುದು ಕೆಲವೆಲ್ಲಿ ಹೀಗೆ, ಒಂದು ಗಟ್ಟಿಯಾದ ಆರ್ಡರ್ ಅವನದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ ಹೇಳುವಾಗ ಖುಷಿ ಕಾಣ್ತದೆ, ಎಂತ ಬೇಕಾದರೂ ಕೊಡು ದೇವರು ಹೇಳಿದ ಅಂತ. ಹೇಳುವಲ್ಲೇ ಒಂದೇನೋ ಒಂದು ಇಟ್ಟ ಫಿಟ್ಟಿಂಗ್ಸ್. ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂದ, ಮುಗಿದೋಯ್ತಾ ಇಲ್ವ? ಪ್ರೀತಿಯಿಂದ ಕೊಟ್ಟವನು ಅಂತ ಹೇಳಿಬಿಟ್ಟು ನಮ್ಮನ್ನು ಅಲುಗಾಡಿಸಿಬಿಟ್ಟ. ಚೆನ್ನಾಗಿ ನಮ್ಮನ್ನು ತರಾಟೆ ತಗೊಂಡ. ನಿನಗೆ ಪ್ರೀತಿ ಇತ್ತಾ? ನೀನು ಆಸೆಯಿಂದ ಕೊಡ್ತೀಯ? ನೀನು ಕೆಲವೊಮ್ಮೆ ದೌಲತ್ತಿನಿಂದ ಕೊಡ್ತೀಯ, ಮತ್ತೆ ಕೆಲವೊಮ್ಮೆ ಬೂಟಾಟಿಕೆಯಿಂದ, ಮತ್ತೆ ಕೆಲವೊಮ್ಮೆ ರೋಸಿ ಹೋಗಿ ಅಡವೆ ಕೇಳಿದರೆ ಕೊಟ್ಟು ಬಿಸಾಡ್ದು ಮನೆಗೆ. ಹೀಗೆಲ್ಲ ನನ್ನ ಮೇಲೆ ಅಸಡ್ಡೆ ನಿನಗಿತ್ತು, ಪ್ರೀತಿ ಇರಲಿಲ್ಲ ಅಂತ. ನಾವು ಶುದ್ಧವಾದ ಹೃದಯವಂತಿಗಿರುವುದು ಎಲ್ಲಿ ಅಂತ ಕೇಳುತ್ತೆ. ಇಲ್ಲ, ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ತುಂಬ ಪ್ರೀತಿ ಇರ್ತದೆ ಚಿಕ್ಕಂದಿನಲ್ಲಿ, ಸರಿ ಒಪ್ಪಿಕೊಳ್ಳುವ. ಆದರೆ ಒಂದು ಎಡೆಯಲ್ಲಿ ಸ್ವಾರ್ಥ ಇರ್ತದೆ. ಈ ಮಗು ನನ್ನನ್ನು ಮತ್ತೆ ನೋಡಿಕೊಳ್ತದೆ ಅಂತೇಳಿ ಹುಟ್ಟುವಾಗಲೇ ಅದನ್ನು ಬಾಯಿ ಬಿಟ್ಟು ಚೀಟಿ ತಂದಿದ್ರೆ, ನಾನು ನಿಮ್ಮನ್ನು ನೋಡಿಕೊಳ್ಳುವುದಿಲ್ಲ, ವೃದ್ಧಾಶ್ರಮ ಹಾಕ್ತೇವೆ ಇದ್ರೆ ನಾವು ಖಂಡಿತ ಅದನ್ನು ಓದಿಸುವುದಿಲ್ಲ, ಬೆಳೆಸುವುದಿಲ್ಲ. ಹಿಂದೆಲ್ಲ ಇತ್ತು ಲಕ್ಷಣ ನೋಡಿಕೊಂಡು ಮಗುವಿನದ್ದು. ಈಗ ದುರ್ಯೋಧನ ಹುಟ್ಟಿದಾಗ ಇಟ್ಟುಕೊಳ್ಳುವ, ಕತ್ತೆಯಾಗಿ ಕಿರುಚಿದ್ದಾನವ. ಕೂಡಲೇ ಹತ್ತಿರದವರಲ್ಲಿ ಕೇಳಿಕೊಂಡ್ರು ಧೃತರಾಷ್ಟ್ರ, ಗಾಂಧಾರಿ ಇದೆಂತ ಕತೆ ಅಂತ. ಇದು ಬಿಟ್ಟರೆ ಕ್ಷೇಮ, ವಂಶ ಉಳಿತದೆ, ಇದ್ರೆ ಎಲ್ಲ ನಾಶ ಆಗ್ತದೆ ಅಂತ. ಗಾಂಧಾರಿ ಸೈ ಅನ್ಲು, ಹೆತ್ತವ್ವೆ ಓಕೆ ಅನ್ಲು, ಹೋಗ್ಲಿ ಇದು ಒಂದು ಹೋದ್ರೆ 99 ಉಳಿಯುತ್ತಲ್ಲ, ಇರಲಿ ಅಂತ. ಧೃತರಾಷ್ಟ್ರ ಒಪ್ಪಲಿಲ್ಲ, ಕೊನೆವರೆಗೂ ಅದರಿಂದ ಪೆಡ್ತಿಂದ, ಅವನನ್ನೇ ದಾರಿಗೆ ಹಾಕಿದ. ಹೇಳಿದರು ಲಕ್ಷಣ ನೋಡಿ ಹೇಗಿರ್ತದೆ ನೋಡು ಅಂತ, ಒಪ್ಪಲಿಲ್ಲ ನಾವು. ಹಾಗಾಗಿ ಈ ಮಗುವನ್ನು ನಮಗೆ ಹುಟ್ಟುವಾಗಲೇ ಲಕ್ಷಣ ತಂದಿದ್ರೆ ನಮ್ಮನ್ನು ನೋಡಿಕೊಳ್ಳುವುದಿಲ್ಲ ಅಂತ ನಾವೇನು ಮಾಡ್ತಿದ್ದೆವು? ನಮ್ಮದು ಮಹಾಭಾರತ ಅರಗಿಸಿಕೊಂಡವರ ಕತೆ ಹೇಗಿರ್ತದೆ. ಹಾಗೆ ನಾವು ದೋಷವನ್ನು ದೂರ ಮಾಡಲಿಕ್ಕೆ ಒಪ್ತಾ ಇಲ್ಲ ಅಸಡ್ಡೆಯಿಂದ, ಇನ್ನು ಕೆಲವು ಪ್ರಭಾವದಿಂದ, ಇನ್ನು ಕೆಲವರ ಒಂದು ರೀತಿಯ ಹಿಂಬಾಲತನದಿಂದ ಅವರು ಮಾಡಿದ ಹಾಗೆ ಮಾಡುವಂತ ಇಟ್ಟುಕೊಂಡಿದ್ದೇವೆ, ಅದರ ಆಚೆಗಿಲ್ಲ ಅಂತ ಬ್ಲೈಂಡ್ ಆಗಿ ಕೆಲವೊಂದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಅದನ್ನು ನಾವು ಬಿಡಲಿಕ್ಕೆ ಆಗದಷ್ಟು ಅದರಲ್ಲಿ ಬಿದ್ದಿರುತ್ತೇವೆ. ಇದನ್ನು ನೀವು ಮೂಢನಂಬಿಕೆ ಅಂತ ಕರೀಬೋದು, ಖಂಡಿತವಾಗಿ ಕರೀಬೋದು. ವಿಮರ್ಶೆ ಮಾಡದೆ ನಂಬುವುದನ್ನು ಮೂಢನಂಬಿಕೆ ಹೇಳಬಹುದು. ಅದರಿಂದ ಕೃಷ್ಣ ಭಕ್ತಿಯ ಪ್ರಯಚ್ಛತೆ ಹೇಳುವಾಗ ಏನು ಬೇಕಾದರೂ ಕೊಡು ಅಂತ ಹೇಳಿಕೊಂಡವನು ಕೊಡುವಲ್ಲಿ ಮಾತ್ರ ತುಂಬ ತಾಜಾತನವನ್ನು ನಿರೀಕ್ಷೆ ಮಾಡಿದ್ದಾನೆ. ಯಾರಿಗೆ ಧೈರ್ಯ ಇದೆ, ಪೂರ್ಣವಾದ ನಂಬಿಕೆ ನನ್ನಲ್ಲಿ, ಭಕ್ತಿ ನನ್ನಲ್ಲಿದೆ ಅಂತ. ಯಾಕೆಂದರೆ ಭಕ್ತಿಯ ಮಜಲುಗಳೇ ಅರಿವಿನ ಜೊತೆಯಲ್ಲಿದೆ ಎನ್ನುವುದೇ ದೊಡ್ಡ ಸಂಗತಿ. ಜ್ಞಾನ ಇಲ್ಲದೆ ಭಕ್ತಿ ಬರುವುದೇ ಇಲ್ಲ, ವಿಶ್ವಾಸ ಮೂಡುವುದೇ ಇಲ್ಲ. ಅಂತಹ ಪ್ರೇಮ, ಅಂತಹ ನಂಟು, ಅಂತಹ ಗೌರವ ಮೂಡಬೇಕಾದ್ರೆ ಅವನಲ್ಲಿರತಕ್ಕಂಥ ದೊಡ್ಡತನ ಅರ್ಥ ಆಗಿರಲೇಬೇಕಾಗತ್ತೆ. ಅದನ್ನೇ ಕೃಷ್ಣ ತಿರುಗಿಸಿ ಹೇಳಿದಷ್ಟೇ. ಭಕ್ತಿಯ ಪ್ರಯತ್ನಿದೆ ಅಂದಾಗ ತಿಳಿದುಕೊಡು, ಚೆನ್ನಾಗಿ ನನ್ನ ಮೇಲೆ ಅಭಿಪ್ರಾಯ ಪಡೆದುಕೊಡು, ಆಗ ಮಾತ್ರ ನಾನು ತಗೊಳ್ಳುತ್ತೇನೆ ಅಂತಾನೆ. ಕೊಡುವಾಗಲೂ ಕೊಡುವ ತನವನ್ನು ನೋಡಿಕೊಳ್ತೇನೆ ಅಂದಾನೆ. ಪ್ರಯಚ್ಛತಿ ಅಂದ, ಪೂರ್ಣವಾಗಿ ಎಲ್ಲವನ್ನು ಸಮರ್ಪಿಸಲಿಕ್ಕೆ ಬರ್ತೀಯಾ ಅಂದ. ನಾವಿವತ್ತು ಎಲ್ಲಿ ಮಾಡ್ತೇವೆ? ದೇವರಿಗೊಂದು ಮಾಡಿಡಿ, ಮತ್ತೆ ಉಳಿದವರಿಗೆಲ್ಲ ಬೇರೆ ಕಡೆಯಿಂದ ತರಲಿಕ್ಕೆ ಆಗ್ತದೆ ಹೇಳಿಕೊಳ್ತೇವೆ ನಾವು. ಮತ್ತು ಅವರನ್ನು ನಾವು ಸಣ್ಣ ಮಟ್ಟಿನ ನಮ್ಮ ಕೋಲಿನಲ್ಲಿ ಅಳಿತೇವೆ. ಅವರೆಲ್ಲ ಎಲ್ಲಿಯೂ ತಿನ್ನುವವರು, ತೊಂದರೆ ಇಲ್ಲ. ಹಾಗಾಗಿ ಹೆಚ್ಚಿನಲ್ಲಿ ಎಲ್ಲ ದೇವರಿಗೋಸ್ಕರ ಮಾತ್ರ ತಯಾರಿ, ಉಳಿದದ್ದೆಲ್ಲ ಬಿಕಾರಿದ್ದಾಗೆ. ಆ ತಯಾರಿ ಸರಿ ಇರುವುದಿಲ್ಲ. ಹೀಗೆ ಶ್ರಾದ್ದ ದಿವಸ ಮಾತ್ರ ಮಡಿವಂತಿಗೆ. ಅವತ್ತು ಹೇಳ್ತಾನವ, ನಾನು 12 ಗಂಟೆವರೆಗೆ ಪುರೋಹಿತರು ಆಚೆ ಹೋಗುವವರೆಗೆ ಸುಮ್ಮನೆ ಇದ್ದೆ. ಮತ್ತೆಂತ ಮಾಡಿದ್ದು ಹೇಳಿದರೆ 4 ಸಿಗರೇಟ್ ಒಮ್ಮೆಲೆ ಎಳೆದು ಬಂದೆ ಅಂತಾನೆ. ಅಯ್ಯೋ, ಅಂದರೆ ಬೆಳಿಗ್ಗೆಯಿಂದ ನಾನು ಅದನ್ನು ಕಂಪ್ರೆಸ್ ಮಾಡಿದ್ದೇನೆ ಅಂತ ಅವನು ಹೇಳಿಕೊಳ್ಳು. ಅಂದರೆ ಪ್ರತಿನಿತ್ಯ ಮಾಡ್ತಾನೆ ಅಂತ ಆಯ್ತು ಅಷ್ಟರ ಹೊತ್ತಿಗೆ. ಆವತ್ತು ಮಾತ್ರ ಅವನೇನು ಅಂದರೆ ಏನಾಯ್ತು, ಇದು ಒಂದು ರೀತಿಯ ವಿಚಿತ್ರವಾದಂತಹ ಆಸ್ಥೆಗಳು, ನಂಬಿಕೆಗಳು, ಪ್ರಯೋಜನ ಇಲ್ಲ ಅಂತ. ಇದರೂ ಆಚೆ ನಿಂತವರಿದ್ದಾರೆ ದೊಡ್ಡ ಫಿಲಾಸಫರ್ಸ್ಗಳು, ಯಾವುದನ್ನು ಕಂಪ್ರೆಸ್ ಮಾಡಬೇಡಿ, ಶ್ರಾದ್ದ ಮಾಡ್ತಾನೆ, ಬೇಕಾದರೆ ಸಿಗರೇಟ್ ಎಳೀರಿ ಅನ್ನುವರು ಇದ್ದಾರೆ. ಅದೊಂದು ರೀತಿಯ ಜೋಶ್. ಇದೆಲ್ಲ ತಪ್ಪು ಕಲ್ಪನೆಗಳಿಗೆ. ಅಂದರೆ ಕೃಷ್ಣ ಪ್ರಯಚ್ಛತೆ ಅನ್ನುವಾಗ ಪೂರ್ಣವಾದ ಎಚ್ಚರ ಇರಲಿ ಅಂತ ಹೇಳುತ್ತಾನೆ. ಕೊಡುವ ವಿಷಯದಲ್ಲಿಯೂ ಅದರ ಕ್ರಮದಲ್ಲಿಯೂ ಎರಡರಲ್ಲಿಯೂ ಗಮನ ಕೊಡಬೇಕಾದ ಸಂಗತಿಯನ್ನು ಕೃಷ್ಣ ಇಟ್ಟೇ ಏನು ಬೇಕಾದರೂ ಕೊಡುವಂತ. ಇದು ಭಗವಂತನ ಕಥೆ. ಹಾಗಾಗಿ ಆಚಾರ್ಯರು ಯಾಕೆ ನಿರ್ದೋಷಿಗಳು ಅಂದರೆ ಪರಿಪೂರ್ಣವಾದ ನಾಲೆಜ್ ತನ್ನ ಕರ್ತವ್ಯದಲ್ಲಿ ಮತ್ತು ಮಾಡುವಿಕೆಯಲ್ಲಿ ಅಷ್ಟೇ ಇನ್ವಾಲ್ವ್ಮೆಂಟ್, ಕರ್ಮ ಎರಡೂ
ವಿಷಯವನ್ನು ಒಪ್ತದೆ. ಒಂದು ತಿಳಿವು, ಇನ್ನೊಂದು ಪ್ರಯೋಗಶೀಲತೆ, ಸ್ಕಿಲ್ನೆಸ್. ನಾವು ಎಷ್ಟು ತೊಡಗಿಕೊಳ್ಳುತ್ತೇವೆ ಎನ್ನುವುದರಲ್ಲಿ ಕೂತಿದೆ. ನಮ್ಮ ಸಂಭಾರಗಳು ಒಟ್ಟು ಮಾಡಿಕೊಂಡದ್ದು, ದ್ರವ್ಯ ವಿನಿಯೋಗ ಅದೆಲ್ಲ ಮಾತಾಡುವುದಿಲ್ಲ. ನೀನೆಷ್ಟು ಪಕ್ಕ ಅದರಲ್ಲಿದ್ದೀಯಾ, ಅದರ ತಿಳಿವು ನಿನಗೆಷ್ಟು ಗಟ್ಟಿ ಇದೆ ಅಂತ. ನನಗೆ ಯಾರದ್ದೋ ತಲೆ, ಇನ್ಯಾರದ್ದೋ ಪ್ರಯತ್ನ, ಇದರಲ್ಲಿ ನಾವು ಸಕ್ಸಸ್ ಆಗೋದು. ಇದು ತಪ್ಪು. ಕೆಲಸ ಮಾಡುವುದು ಯಾರೋ, ಕೆಲಸದವರೋ, ಪುರೋಹಿತರೋ, ಇನ್ನಿತರರೋ ಯಾರೋ, ಅವರ ಪ್ರಯತ್ನಶೀಲತೆಯನ್ನು, ಅವರ ಪ್ರಯತ್ನವನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ಎಕ್ಸೆಪ್ಟ್ ಮಾಡ್ತೇವೆ, ಪರ್ಚೇಸ್ ಮಾಡ್ತೇವೆ. ಇತ್ತ ಯಾರದ್ದೋ ನಾಲೆಜನ್ನು ಎಗರಿಸಿಕೊಳ್ಳುತ್ತೇವೆ. ಇದೆರಡು ತಪ್ಪು ಅಂದ ಕೃಷ್ಣ. ಹಾಗಾಗಿ ಆನಂದ ತೀರ್ಥ ಮುನಿಗಳಾಗಲಿಕ್ಕೆ ಕಾರಣ ಅವರ ಮೌನದ ಬೆನ್ನ ಹಿಂದೆ ಮಡುಗಟ್ಟಿದ ಒಂದು ಅನುಸಂಧಾನ ಜ್ಞಾನ, ಅದರ ಬೆನ್ನ ಹಿಂದೆ ಮಾತು ನಿಲ್ಲಿಸಿ ಕೆಲಸ ಮಾಡುವ ವಿಧಾನ. ನಮ್ಮದು ಹೇಳಿಕೆಗಳು ಹೆಚ್ಚಾಯಿತು, ಕೃತಿಗಳು ಕಮ್ಮಿ ಆಯಿತು. ನೋಡುವುದು ಕಡಿಮೆ ಆಗಿದೆ, ಅದರೊಟ್ಟಿಗೆ ಹೇಳುವುದು ಹೆಚ್ಚುಕೊಂಡಿದೆ. ಓದಿಕೊಂಡಿಲ್ಲ, ಹೇಳುವವರಿಗೇನು ಕಮ್ಮಿ ಇಲ್ಲ, ಹೇಳುವವರೇನು ಕಮ್ಮಿ ಇಲ್ಲ, ಮಾಡೋದರಲ್ಲಿ ಇಲ್ಲ ಅಷ್ಟೇ, ಹೇಳಿಕೊಳ್ಳಿಕ್ಕೇನು ಅಂತ. ಹಾಗಾಗಿ ಇದೆಲ್ಲರೂ ಇಲ್ಲದ ಅತ್ಯಂತ ಅದ್ಭುತವಾದಂಥ ಮುನಿ ಅನಿಸಿಕೊಳ್ಳುವ ಆಚಾರ್ಯರ ಕೃತಿ ಇದು ಅಂತ ಹೇಳಿಕೊಳ್ಳುವುದರಲ್ಲಿ ಒಂದು ಔಚಿತ್ಯ ಇದೆ. ಮತ್ತು ಮುಂದಿನವರ ಕೃತಿತ್ವದ ಬಗ್ಗೆ ಏನು ಹೇಳಿಕೆಗಳಿವೆ ಎನ್ನುವುದನ್ನು ಮತ್ತೆ ನಾಳೆ